ನಮಸ್ಕಾರ. ಇವತ್ತು ಆರಂಭವಾಗಿ 3 ದಿವಸ ನಡೀತಾ ಇರುವ ಈ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳು ಶ್ರೀಪತಿ ಶ್ರೀಧರ ಮತ್ತು ಶ್ರೀಮತಿ ಶಾಂತ ಅವರ ನ್ಯಾಸದವರು, ಅವರ ಮಾತಾಪಿತೃಗಳಾದ ಶ್ರೀಪತಿ ಆದಿನಾರಾಯಣಯ್ಯ ಮತ್ತು ಶ್ರೀಮತಿ ರಾಮಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಪತಿ ಶ್ರೀಧರ ಕುಟುಂಬದವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಪತಿ ಶ್ರೀಧರ್ ಅವರಿಗೆ ಯಶಸ್ವಿ ಉದ್ಯಮಿಗಳು ಅಂತ ಹೆಸರಂತೂ ಇದೆ, ಅವರ ಕೊಡುಗೆ ದಾನಿಗಳು ಅಂತಲೂ ಹೆಸರಿದೆ. ಅನೇಕ ಸಮಾಜೋಪಯೋಗಿ ಸೇವಾ ಕಾರ್ಯಗಳಿಗೆ ಅವರು ಪೋಷಣೆ ನೀಡಿದ್ದಾರೆ. ಇಂಥವರ ಔದಾರ್ಯದಿಂದ ನಮ್ಮಂಥ ಸೇವಾ ಸಂಸ್ಥೆಗಳು ಅಷ್ಟಿಷ್ಟು ಒಳ್ಳೆಯ ಕೆಲಸ ಮಾಡೋದು ಸಾಧ್ಯವಾಗಿದೆ. ಉದ್ಯಮ ಕ್ಷೇತ್ರದಲ್ಲಿ ಪತ್ತಿ ಸಂಸ್ಥಾ ಸಮೂಹ ಮುಂಚೂಣಿಯಲ್ಲಿದೆ. ಪತ್ತಿ ಕುಟುಂಬದವರು ಉದ್ಯಮವನ್ನು ನಡೆಸುವ ರೀತಿ ನೀತಿಯೂ ಒಂದು ರೀತಿಯ ಸಮಾಜ ಸೇವೆಯೇ ಆಗಿದೆ. ಇದರ ಜೊತೆಗೆ ಎಲ್ಲ ಬಗೆಯ ರಚನಾತ್ಮಕ ಸೇವಾ ಪ್ರಯತ್ನಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹ ನೀಡುವ ಸತ್ಪ್ರವೃತ್ತಿನೂ ಸೇರಿದೆ. ಪತ್ತಿ ಕುಟುಂಬಕ್ಕೆ ಹಾಗೂ ಅವರ ಈಗಿನ ಮತ್ತು ಮುಂದಿನ ಪೀಳಿಗೆಗಳಿಗೆ ಸದಾ ಉಚ್ಛ್ರಾಯ ಶ್ರೇಯಸ್ಸು ಉಂಟಾಗ್ತಾ ಇರಲಿ ಅಂತ ತಮ್ಮೆಲ್ಲರ ಪರವಾಗಿ, ಇಡೀ ಸಮಾಜದ ಪರವಾಗಿ ಹಾರೈಸ್ತೇನೆ. ಈ 3 ದಿವಸಗಳ ಪ್ರವಚನ ಮಾಲೆಯನ್ನು ನಡೆಸಿಕೊಡೋದಕ್ಕೆ ಮಂಡ್ಯದ ಚಿನ್ಮಯ ರಾಮ ಮಂದಿರದ ಅಧ್ಯಕ್ಷರು ಪೂಜ್ಯ ಸ್ವಾಮಿ ಆದಿತ್ಯಾನಂದ ಸರಸ್ವತಿ ಅವರು ಕೃಪೆ ಮಾಡಿ ಆಗಮಿಸಿದ್ದಾರೆ. ಒಳ್ಳೆಯ ಪ್ರವಚನಕರ್ತರಾಗಿಯೂ ಅವರಿಗೆ ಬಹಳ ಒಳ್ಳೆಯ ಹೆಸರಿದೆ. ಮಂಡ್ಯದಲ್ಲಿ ಒಂದು ಬಹಳ ಒಳ್ಳೆಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ. ಮಂಡ್ಯ ಭಾಗದಲ್ಲಿ ತುಂಬ ಒಳ್ಳೆಯ ಶಿಕ್ಷಣ ಸಂಸ್ಥೆ ಅಂತ ಅದಕ್ಕೆ ಹೆಸರಿದೆ. ಸ್ವಾಮಿಗಳು ಶ್ರೇಷ್ಠ ವಿದ್ವಾಂಸರು, ಅಧ್ಯಯನಶೀಲರು, DVG ಕೃತಿಗಳು ಸೇರಿದಂತೆ ಮೌಲಿಕ ಸಾಹಿತ್ಯವನ್ನು ಆಳವಾಗಿ ಮತ್ತು ಅವಧಾನಪೂರ್ವಕವಾಗಿ ಅಧ್ಯಯನ ಮಾಡ್ತಾರೆ. ಹೀಗೆ ಪರಾಮರ್ಶನಪೂರ್ವಕವೂ ಬೋಧಪ್ರದವೂ ಆದ ಇವರ ಪ್ರವಚನಗಳು ತುಂಬ ಜನಪ್ರಿಯತೆ ಗಳಿಸಿಕೊಂಡಿವೆ. ಪ್ರಾಜ್ಞರು, ತ್ಯಾಗಜೀವಿಗಳು ಆದ ಸ್ವಾಮಿಗಳು ನಮ್ಮ ಕೋರಿಕೆಯನ್ನು ಮನ್ನಿಸಿ ಈ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಆಗಮಿಸಿರುವುದು ನಮಗೆಲ್ಲ ತುಂಬ ಆನಂದ ಕೊಟ್ಟಿದೆ. ಮಂಕುತಿಮ್ಮನ ಕಗ್ಗ ಮತ್ತು ಜೀವನ ದರ್ಶನ, ಅದರ ಬಗ್ಗೆ ಸ್ವಾಮಿಗಳು ಪ್ರವಚನ ಮಾಡ್ತಾ ಇದ್ದಾರೆ. ಸ್ವಾಮಿಗಳ ಸಹಕಾರಿಗಳು ಸ್ವಾಮಿ ಋತಾತ್ಮಾನಂದ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಕುತಿಮ್ಮನ ಕಗ್ಗ ಮತ್ತು ಜೀವನ ದರ್ಶನ, ಇದರ ಬಗ್ಗೆ ಸ್ವಾಮಿಗಳ ಪ್ರವಚನ ನಡೆಯೋದಿದೆ. ಮಂಕುತಿಮ್ಮನ ಕಗ್ಗವಾದರೂ ಭಗವದ್ಗೀತೆ, ಉಪನಿಷತ್ತುಗಳು, ಪ್ರಾಚ್ಯ ಪಾಶ್ಚಾತ್ಯ ಪುರಾಣಗಳು ಮೊದಲಾದ ಅಪಾರ ಜ್ಞಾನರಾಶಿಯನ್ನು ಮಥನ ಮಾಡಿ ಇವತ್ತಿನ ಜನಕ್ಕೆ ಪ್ರಸಾದಿಸಿರುವ ಸಂದೇಶಗಳ ಸಂಕಲನ. ಹುಟ್ಟು ಸಾವು, ಜೀವನದ ಜಟಿಲತೆಗಳು, ಸಂದಿಗ್ಧತೆಗಳು ಎಲ್ಲದರ ಪರಾಮರ್ಶೆ ಮಾಡಿರುವುದರ ಫಲಿತ ಕಗ್ಗದಲ್ಲಿ ಇದೆ. ಆದರೆ ಇದು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಇಲ್ಲದೆ ಕಾವ್ಯದ ನುಡಿಗಟ್ಟಿನಲ್ಲಿ ಆತ್ಮೀಯ ಸಂವಾದ ರೀತಿಯಲ್ಲಿ ಇದೆ. ಈ ಸ್ನೇಹಧ್ವನಿಯ ಕಾರಣದಿಂದಾಗಿ ಕಗ್ಗ 3 ಪೀಳಿಗೆಗಳ ಓದುಗರಿಗೆ ಹುಚ್ಚು ಹಿಡಿಸಿದೆ. ಕಗ್ಗ ಬದಿಯಲ್ಲಿ ಇದ್ದರೆ ನಾವು ಒಬ್ಬ ಅತ್ಯಂತ ಆತ್ಮೀಯ ಸ್ನೇಹಿತನ ಸಂಗಡ ಇದ್ದ ಹಾಗೆ. ಸ್ನೇಹಿತರ ಸಹವಾಸ ಯಾವತ್ತೂ ಸಾಕು ಅಂತ ಅನ್ನಿಸುವ ಸಂಭವನೇ ಇಲ್ಲ. ಹಾಗಾಗಿ ಕಗ್ಗ ಕುರಿತು ಇದೇ ವೇದಿಕೆಯಲ್ಲಿ ಲೆಕ್ಕವಿಲ್ಲದಷ್ಟು ಉಪನ್ಯಾಸಗಳು ಆಗಿದ್ದರೂ ಪ್ರತಿ ಸಾರಿ ಅದು ಒಂದು ಹೊಸ ಅನುಭವವೇ ಆಗತ್ತೆ. ಸ್ವಾಮಿ ಆದಿತ್ಯಾನಂದ ಸರಸ್ವತಿಯವರಂತಹ ಬಹುಶ್ರುತರು, ಅನುಭವಿಗಳು
ಸದಾ ಸಮಾಜಾಭಿಮುಖ ಕಾರ್ಯಗಳಲ್ಲಿ ನಿರತರಾದವರು ಆದ ಸಹೃದಯರ ಪ್ರತಿಪಾದನೆ ನಮಗೆಲ್ಲ ಹೃದಯವೆನಿಸೋದು ನಿಶ್ಚಿತ. ತಮ್ಮ ಪ್ರವಚನ ಮಾಲೆಯನ್ನು ದಯವಿಟ್ಟು ಆರಂಭಿಸಬೇಕು ಅಂತ ಪೂಜ್ಯ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ. ಯೈರಿಮೇ ಗುರುಭೇಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾ ಸರ್ವವೇದಾಂತಾಃ ತಾನ್ ಸರ್ವಾನ್ ಪ್ರಣತೋಸ್ಮ್ಯಹಂ. ಗೋಖಲೆ ಸಂಸ್ಥೆಯವರಿಗೆ DVG ಅವರ ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. DVG ಅವರೇ ಪ್ರಾರಂಭಿಸಿದಂತಹ ಸಂಸ್ಥೆ ಇದು. ಸಾವಿರದ 1995 ಇಸ್ವಿನಲ್ಲಿ ಒಂದು ಕ್ಯಾಸೆಟ್ ಸಿಕ್ತು ನನಗೆ, ದಾಸವಾಣಿ ಮತ್ತು ಕಗ್ಗ ಅಂತ. ಅದರಲ್ಲಿ ಒಂದು ಸೈಡು ಪೂಜ್ಯ ಸ್ವಾಮಿ ಬ್ರಹ್ಮಾನಂದಜಿಯವರ ಮಂಕುತಿಮ್ಮನ ಕಗ್ಗ ಇತ್ತು. ಒಮ್ಮೆ ಕೇಳಿದೆ, ಬಹಳ ಬಹಳ ಸಂತೋಷ ಆಯಿತು, ಆನಂದ ಆಯಿತು. ಏನು ನಮ್ಮ ಮನಸ್ಸು ಹೇಗಿದೆ, ಆ ಮನಸ್ಸಿಗೆ ನಾಟುವಂತೆ ಎಷ್ಟು ಚಂದದಲ್ಲಿ ಈ ಕಗ್ಗಗಳನ್ನು ಹೇಳಿದ್ದಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಂದು ಕ್ಯಾಸೆಟ್ ತೆಗೆದುಕೊಂಡು ಎರಡೂ ಕಡೆ ಅದನ್ನೇ ರೆಕಾರ್ಡ್ ಮಾಡಿಸ್ಕೊಂಡೆ. ನೀವು ನಂಬಲಿಕ್ಕಿಲ್ಲ, ಬಹುಶಃ ಸಾವಿರಾರು ಬಾರಿ ಕೇಳಿದ್ದೆ. ಎಷ್ಟು ಕೇಳಿದ್ದೆ ಅಂದರೆ, ಆ ಕ್ಯಾಸೆಟ್ ಹಾಕಿದ್ರೆ ಜೊತೆಯಲ್ಲಿ ನಾನು ಹೇಳ್ತಾ ಇದ್ದೆ ಪೂರ್ತಿ, ಇಡೀ ಕ್ಯಾಸೆಟ್ ಪೂರ್ತಿ. ತದನಂತರ ಒಂದು ದಿನ ನೇರವಾಗಿ ಪ್ರವಚನವನ್ನು ಕೇಳುವ ಅವಕಾಶ ಸಿಕ್ತು ಸ್ವಾಮೀಜಿಯವ್ರದ್ದು. ಕಗ್ಗದ ಇನ್ನೊಂದೆರಡು ಕ್ಯಾಸೆಟ್ ಸಿಕ್ತು. ಕಗ್ಗದ ಕ್ಯಾಸೆಟ್ ಕೇಳಿ ಚಿನ್ಮಯ ಮಿಷನ್ ಸೇರಿ ಇವತ್ತು ಸ್ವಾಮೀಜಿ ಆಗಿದ್ದೇನೆ. ನಾನು ಇವತ್ತು ಸ್ವಾಮೀಜಿ ಆಗಿದ್ದೇನೆ, ಕಾರಣ ಮಂಕುತಿಮ್ಮನ ಕಗ್ಗ. ಏನಿದೆ ಮಂಕುತಿಮ್ಮನ ಕಗ್ಗದಲ್ಲಿ? ವೇದಾಂತ ಬಹಳ ಬಹಳ ಸರಳವಾದದ್ದು. ಆದರೆ ಆ ವೇದಾಂತವನ್ನು ನಾವು ಎಷ್ಟು ಕಠಿಣಗೊಳಿಸ್ಬಿಟ್ಟಿದ್ದೇವೆ ಅಂದರೆ, ಪೂರ್ತಿ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಕನ್ಫ್ಯೂಸ್. ಅಷ್ಟು ಕಷ್ಟನ? ಕಬ್ಬಿಣದ ಕಡಲೆಯ ವೇದಾಂತ ಬಹಳ ಸರಳ. ಆನಂದವಾಗಿ ಜೀವನದಲ್ಲಿ ನಾವು ಬದುಕಬೇಕು ಅಂದರೆ ವೇದಾಂತ ಬೇಕು ಅಷ್ಟೆ. ಈ ನಡುವೆ ಅಂತೂ ತುಂಬ ಜನ ಭಗವದ್ಗೀತೆಯನ್ನು ಸುಟ್ಟು ಹಾಕಬೇಕು, ಭಗವದ್ಗೀತೆ ಅದು ಮಾಡಬೇಕು. ನನ್ನ ಕೇಳಿದ್ರು ತುಂಬ ಜನ, ನಿಮ್ಮ ಅಭಿಪ್ರಾಯ ಏನು ಅಂತ. ನಾನು ಹೇಳಿದೆ, ನಮ್ಮದು ಚಿನ್ಮಯ ಮಿಷನ್ ಭಗವದ್ಗೀತೆ ಪುಸ್ತಕ ಇದೆ, ₹300 ಅದ್ರ ಬೆಲೆ. ಅವ್ರಿಗೆ ಎಷ್ಟು ಪುಸ್ತಕ ಬೇಕು ಅಂತ ಕೇಳಿ ನಾನೇ ಕೊಡ್ತೀನಿ, ಸುಟ್ಟು ಹಾಕಲಿ, ನಮಗೂ ಸೇಲ್ ಆಗುತ್ತೆ.
ಅಲ್ಲ, ಆಲೋಚನೆ ಮಾಡಿ, ಭಗವದ್ಗೀತೆಯಲ್ಲಿ ಏನಿದೆ, ಆ ಅಕ್ಷರಗಳಲ್ಲಿ ಏನಿದೆ, ಅದು ನನ್ನ ಮತ್ತು ನಿಮ್ಮ ಜೀವನ ಅಷ್ಟೆ. ಯಾವುದೋ ಒಂದು ಗ್ರಂಥವನ್ನು ಸುಟ್ಟಾಕುವುದರಿಂದ, ನಿರ್ನಾಮ ಮಾಡುವುದರಿಂದ ನನ್ನ ಮತ್ತು ನಿಮ್ಮ ಅಸ್ತಿತ್ವವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದ್ದೇನೆ, ನೀವಿದ್ದೀರ. ಆ ಇರುವಿಕೆ ಎನ್ನುವಂಥದ್ದು ಏನಿದೆ ಅದನ್ನು ತಿಳಿಸಿಕೊಡ್ತದೆ ವೇದಾಂತ. ಸತ್ ಅಂತ ಕರಿತೇವೆ ಸರಳವಾಗಿ. ಡಿ ವಿ ಜಿಯವರ ಈ ಕಗ್ಗವನ್ನು ಮೊದಲಿಗೆ ರಾಜರತ್ನಂ ಅವರು ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ರಾಜರತ್ನಂ ಅವರ ವಿಚಾರರಶ್ಮಿ ಆ ಗ್ರಂಥಗಳನ್ನು ನಾವು ಓದಿದ್ರೆ ಒಂದು ಆರ್ಟಿಕಲಲ್ಲಿ ಬರೀತಾರೆ, ಭಗವದ್ಗೀತೆ ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ. ಏನಿದೆ ಕಗ್ಗದಲ್ಲಿ? ವೇದಾಂತದಲ್ಲಿ ಏನಿದೆ? ನನ್ನ ನಿಮ್ಮ ಆತ್ಮಚರಿತ್ರೆ, ಜೀವನ ಚರಿತ್ರೆ ಏನಿದೆ ಅದೇ ಕಗ್ಗ. ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗ, ಈ ಎರಡೂ ಗ್ರಂಥಗಳ ಮುಖಾಂತರ ಜೀವನ ದರ್ಶನ ಅಂದರೆ ಏನು, ಇದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡುವ. ಎಲ್ಲ ಉಪನಿಷತ್ತುಗಳಲ್ಲೂ ನಮಗೆ ಒಂದೇ ವಿಚಾರ. ಏನದು? ಡಿ ವಿ ಜಿಯವರು ಬಹಳ ಸೊಗಸಾಗಿ ಮರಳು ಮುನಿಯನ ಕಗ್ಗದಲ್ಲಿ ಹೇಳ್ತಾರೆ. ಆ ಒಂದು ವಸ್ತುವಂ ಪೂರ್ಣದಿಂ ತಿಳಿದಿರಲು ಜೀವಿತದ ಮಿಕ್ಕೆಲ್ಲಮಂ ತಿಳಿಯಲಹುದೋ, ಆ ವಿದ್ಯೆಯಂ ಗಳಿಸು ಮೊದಲೆಲ್ಲಕ್ಕಿಂತಲದು ದೀವಿಗೆಯೋ ಬಾಳ್ ಇರುಳ್ಗೆ ಮರುಳ ಮುನಿಯ. ಆ ಒಂದು ವಸ್ತುವಂ, ವೇದಾಂತದಲ್ಲಿ ವಸ್ತು ಅಂದರೆ ಚೈತನ್ಯ, ಚೈತನ್ಯ ಅಂದರೆ ಆತ್ಮ, ಆತ್ಮ ಅಂದರೆ ನಾನು. ವಸ್ತುತಃ ಇರುವುದಕ್ಕೆ ಹೆಸರು ವಾಸ್ತವ. ನಾನು ಅಂದ್ರೇನೆ ವಸ್ತು. ಯಾರ ನಾನು? ಆಚಾರ್ಯ ಶಂಕರರು ಹೇಳಿದ ಹಾಗೆ ಜಾತಿ, ನೀತಿ, ಕುಲ, ಗೋತ್ರ ಯಾವುದೂ ಇಲ್ಲದ ತತ್ಸ್ವರೂಪ ನಾನು ಏನಿದ್ದೇನೆ ಅದಕ್ಕೆ ಹೆಸರು ವಸ್ತು. ನನ್ನ ನಿಜ ಸ್ವರೂಪವನ್ನು ನಾವು ತಿಳಿದರೆ ವಾಸ್ತವದ ದರ್ಶನ. 2 ವರ್ಷ ವೇದಾಂತ ನಾವು ಕಲ್ತರೆ ಏನು ಕಲ್ತಿದ್ದು ವೇದಾಂತದಲ್ಲಿ ಅಂದರೆ ನಾನು ಯಾರು ಅನ್ನುವುದು ನನಗೆ ಅರ್ಥ ಆಯಿತು ಅಷ್ಟೆ. ಡಿ ವಿ ಜಿಯವರು ನೋಡಿ ಎಷ್ಟು ಚಂದದಲ್ಲಿ ಹೇಳ್ತಾರೆ, ಆ ಒಂದು ವಸ್ತುವಂ ಪೂರ್ಣದಿಂ ತಿಳಿದಿರಲು ಜೀವಿತದ ಮಿಕ್ಕೆಲ್ಲಮಂ ತಿಳಿಯಲಹುದು. ನನ್ನನ್ನು ನಾನು ಅರಿತುಕೊಂಡದ್ದೇ ಆದರೆ ಎಲ್ಲವನ್ನೂ ಅರಿತುಕೊಂಡ ಹಾಗೆ. ಆಲೋಚನೆ ಮಾಡಿ, ನನ್ನ ಮನಸ್ಸು ಹೇಗಿದೆಯೋ ಜಗತ್ತಿನಲ್ಲಿ ಎಲ್ಲರ ಮನಸ್ಸು ಹಾಗೆ ಇರೋದು. ಸ್ವಾಮೀಜಿ ಹೇಗೆ ಹೇಳ್ತೀರಾ ನೀವು? ಹೌದು, ಮನಸ್ಸಿಗೆ ಬೇಕು ಬೇಡ ಇವೆರಡಿದೆ. ಆ ಬೇಕು ಮತ್ತು ಬೇಡ ಅನ್ನುವಂತಹದ್ದು ವಿಷಯಗಳು ಬೇರೆ ಆಗಿರಬಹುದು, ಆದರೆ ಬೇಕು ಬೇಡ ಅನ್ನುವಂಥದ್ದು ಎಲ್ಲರಲ್ಲೂ ಇದೆ. ನಾನು ಹುಬ್ಬಳ್ಳಿಯಲ್ಲಿ ಆರಂಭದಲ್ಲಿದ್ದಾಗ ಸುಮಾರು 25-30 ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೆ ವಾರಕ್ಕೆ. ಶಾಲೆಗಳಲ್ಲಿ ಮಕ್ಕಳ ಜೊತೆಯಲ್ಲಿ ಇಂಟರ್ಯಾಕ್ಷನ್ ಮಾಡ್ತಾ, ಒಮ್ಮೆ ಮಕ್ಕಳ ಜೊತೆಯಲ್ಲಿದ್ದಾಗ ಮಕ್ಕಳನ್ನು ಕೇಳಿದೆ, ನಿಮಗೆ ಯಾವ ಆಟ ಇಷ್ಟ? 40 ಜನ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಆಟ ಹೇಳಿದ್ರು. ಕೆಲವರು ಕ್ರಿಕೆಟ್ ಅಂತ ಹೇಳಿದ್ರು, ಕೆಲವರು ಫುಟ್ಬಾಲ್ ಅಂದರು, ಕೆಲವರು ಚೆಸ್ ಅಂದರು, ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ತದನಂತರ ನಾನು ಅದೇ ಮಕ್ಕಳನ್ನು ಕೇಳಿದೆ, ನಿಮಗೆ ಯಾವ ಆಟ ಇಷ್ಟ ಇಲ್ಲ? ಮತ್ತೆ ಒಬ್ಬೊಬ್ಬರು ಇನ್ನೊಂದು ಹೇಳಿದ್ರು. ಅವ್ರನ್ನ ಕೇಳಿದೆ, ನಿನಗೆ ಯಾಕೆ ಇದಿಷ್ಟ, ಇದು ಯಾಕೆ ಇಷ್ಟ ಇಲ್ಲ? ಕ್ರಿಕೆಟ್ ಆಡುವವ ಹೇಳ್ದ,
ಆಟ ಆಡಬೇಕು, ಬೆವರು ಸುರಿಬೇಕು, ಆನಂದ ಸಿಕ್ಕತ್ತೆ. ನಿಂಗೇನು ಇಷ್ಟ ಇಲ್ಲ? ಚೆಸ್ ಇಷ್ಟ ಇಲ್ಲ. ಯಾಕೆ ಚೆಸ್ ಇಷ್ಟ ಇಲ್ಲ? ಅದು ಒಂದು ಆಟನ ಸ್ವಾಮಿ. ಸುಮ್ಮನೆ ಕೈಯನ್ನು ಈಗೀಗ ಅನ್ನೋದಕ್ಕೆ ಆಟ ಅಂತ ಕರೀತಾರೆ. ದೈಹಿಕವಾಗಿ ಏನಾದರೂ ಮಾಡಬೇಕು ಆಟ ಅಂದರೆ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಕಾರಣ ಇದೆ. ನನ್ನ ಇಷ್ಟವಾದ ಆಟ ಇದು, ನನಗೆ ಇಷ್ಟವಿಲ್ಲದ ಆಟ ಇದು. ಸ್ವಲ್ಪ ಆಲೋಚನೆ ಮಾಡಿ. ಈ ಒಂದು ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕೆಲವು ಇಷ್ಟ ಆಗ್ತದೆ, ಕೆಲವು ಇಷ್ಟ ಆಗಲ್ಲ. ಆಹಾರದಲ್ಲಿರ್ಬೋದು, ಕೆಲವರಿಗೆ ಇದಿಷ್ಟ ಆಗ್ತದೆ, ಕೆಲವರಿಗೆ ಇಷ್ಟ ಆಗಲ್ಲ. ಈ ಇಷ್ಟವಾಗದೇ ಇರುವುದು ಪ್ರತಿಯೊಬ್ಬರಿಗೂ ಇದೆ. ಈ ಬೇಕು ಬೇಡ ಪ್ರತಿಯೊಬ್ಬರಿಗೂ ಇದೆ. ನನಗೂ ಇದೆ, ನಿಮಗೂ ಇದೆ. ನಮ್ಮ ಪುರಾಣಗಳನ್ನು ನಾವು ತೆಗೆದು ನೋಡಿದ್ರೆ ಪೂರ್ತಿ ಅದೇ. ಆ ಮನಸ್ಸಿನ ನಿಜವಾದ ಸ್ವರೂಪವನ್ನು ನಾನು ಅರ್ಥ ಮಾಡಿಕೊಂಡ್ರೆ ಜೀವಿತದ ಮಿಕ್ಕೆಲ್ಲಮಂ ತಿಳಿಯಲಹುದು. ಪ್ರತಿಯೊಬ್ಬರೂ ಹೀಗೇನೆ, ಪ್ರತಿಯೊಬ್ಬರೂ ಹೀಗೆ. ಇದರಲ್ಲಿ ವಿಶೇಷ ಅನ್ನುವಂಥದ್ದೇನಿಲ್ಲ. ಬಡವನಿಗೆ ಬಹುಶಃ 100 ರೂಪಾಯಿ 200 ರೂಪಾಯಿ ಬಗ್ಗೆ ಆಸೆ ಇರಬಹುದು. ಸಾಹುಕಾರನಿಗೆ ಕೋಟಿಯಲ್ಲಿ ಆಸೆ ಇರಬಹುದು. ಈ ಆಸೆ ಪ್ರತಿಯೊಬ್ಬರಿಗೂ ಇದೆ. ಆ ವಿದ್ಯೆಯಂ ಗಳಿಸು ಮೊದಲೆಲ್ಲಕ್ಕಿಂತಲದು. ಈ ಮನಸ್ಸಿನ ಸ್ವರೂಪವನ್ನು ತಿಳಿಯುವಂಥದ್ದು, ನನ್ನ ನಿಜ ಸ್ವರೂಪವನ್ನು ತಿಳಿಯುವಂಥದ್ದು ಏನಿದೆ ಅದನ್ನು ಮೊದಲು ತಿಳಿದುಕೋ. ಇರುಳಿಗೆ, ಬಾಳಿನ ಕತ್ತಲಿಗೆ ಅದು ಬೆಳಕು. ನಮ್ಮಲ್ಲಿ ಜ್ಞಾನಕ್ಕೆ ಇನ್ನೊಂದು ರೂಪವೇ ಬೆಳಕು. ಕತ್ತಲು ಅಂದರೆ ಅಜ್ಞಾನ. ಅಜ್ಞಾನದಿಂದ ನಾವುಗಳೆಲ್ಲರೂ ಕೂಡ ಬೆಳಕಿನತ್ತ ಹೋಗಬೇಕು. ಆ ಬೆಳಕನ್ನು ತೋರಿಸುವವರು ಯಾರಿದ್ದಾರೆ ಅವರೇ ಗುರುಗಳು. ಎಲ್ಲಿದ್ದಾರೆ ಗುರುಗಳು? DVಜಿಯವರು ಹೇಳ್ತಾರೆ, ಗುರುವಿಲ್ಲವೆನಬೇಡ ಜಗವೇ ಜಗದ್ಗುರವೋ ಅರಿಮಿತ್ರ ವಿಭುಭೃತ್ಯ ಸತಿಪುತ್ರ ವರ್ಗ ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ನಿನಗೆ ಅರಿತುಕೊಳ್ಳಲನುವಾಗು ಮರುಳ ಮುನಿಯ. ಗುರುವಿಲ್ಲ ಅನ್ಬೇಡ ನೀನು. ಕಲಿತುಕೊಳ್ಳಲಿಕ್ಕೆ ನಾವು ತಯಾರಾದರೆ ಕಲಿಸಲಿಕ್ಕೆ ತುಂಬ ಜನ ಇದ್ದಾರೆ. ಪ್ರಾಬ್ಲಮ್ ಏನಂದರೆ ನಾವು ಕಲಿತುಕೊಳ್ಳಲಿಕ್ಕೆ ತಯಾರಿಲ್ಲ. ಕಲೀಲಿಕ್ಕೆ ನಾವು ಸಿದ್ಧರಾಗಬೇಕಷ್ಟೆ. ಗುರುವಿಲ್ಲವೆನಬೇಡ ಜಗವೇ ಜಗದ್ಗುರವೋ. ಈ ಜಗತ್ತೇ ಒಂದು ದೊಡ್ಡ ಜಗದ್ಗುರು ನಮಗೆ. ತುಂಬ ವರ್ಷಗಳ ಹಿಂದೆ ಶಿಶುನಾಳ ಶರೀಫ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಶಿಶುನಾಳ ಶರೀಫದಲ್ಲಿ ಶರೀಫ ಮತ್ತು ಗೋವಿಂದ ಭಟ್ ಇಬ್ಬರು ಇರ್ತಾರೆ, ಕುಡಿತಾ ಇರ್ತಾರೆ. ಯಾರೋ ಒಬ್ಬ ಬರ್ತಾನೆ. ಭಟ್ರೆ, ಏನಪ್ಪ, ಜಗದ್ಗುರುಗಳು ಬಂದಿದ್ದಾರೆ, ಜಗದ್ಗುರುಗಳು ಬಂದಿದ್ದಾರೆ, ಬನ್ನಿ ಬನ್ನಿ. ಆಗ ಗೋವಿಂದ ಭಟ್ಟ ಹೇಳ್ತಾನೆ, ಇರೋ ಒಂದು ಜಗತ್ತಿಗೆ ಎಷ್ಟು ಮಂದಿ ಇಲ್ಲ ಜಗದ್ಗುರು. ಆಲೋಚನೆ ಮಾಡಿ. ಪ್ರತಿಯೊಬ್ಬರು ನಾನು ಜಗದ್ಗುರು 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 ಅಂತಾರೆ. ಆಲೋಚನೆ ಮಾಡಿ. ಗುರುವಿಲ್ಲವೆನಬೇಡ ಜಗವೇ ಜಗದ್ಗುರವು. ದತ್ತಾತ್ರೇಯ ಬಹಳ ಸೊಗಸಾಗಿ ಹೇಳ್ತಾನೆ ಶ್ರೀಮದ್ ಭಾಗವತದಲ್ಲಿ. ಯದು ಮಹಾರಾಜ ಕೇಳ್ತಾನೆ, ನಿನ್ನ ಗುರು ಯಾರು ಅಂತ. ನನಗೆ ಒಬ್ಬರು ಇಬ್ಬರು ಅಲ್ಲ ಗುರುಗಳು, 2 ಡಜನ್ ಗುರುಗಳಿದ್ದಾರೆ. 24 ಜನ ಗುರುಗಳು ನನಗೆ. ಕಂಡದ್ರಿಂದ ಎಲ್ಲವನ್ನೂ ಕಲಿತೆ ನಾನು. ಒಬ್ಬ ವೇಶ್ಯೆಯಿಂದ ಕಲಿತೆ, ಒಂದು ಹಾವಿನಿಂದ ಕಲಿತೆ, ಕಡೆಗೆ ಈ ಶರೀರ ಏನಿದೆ ಇದೇ ನನ್ನ 25ನೇ ಗುರು ಅಂತಾನೆ. ಗುರುವಿಲ್ಲವೆನಬೇಡ ಜಗವೇ ಜಗದ್ಗುರವು.
ಅರಿ ಮಿತ್ರ ವಿಭು ಭೃತ್ಯ ಸತಿ ಪುತ್ರ ವರ್ಗ. ಶತ್ರು, ಅರಿ ಅಂದರೆ ಶತ್ರು, ಒಬ್ಬ ಶತ್ರುವಿನಿಂದ ನಾವು ಕಲಿಯಬಹುದು. ಮಿತ್ರ, ಸ್ನೇಹಿತನಿಂದ ಕಲಿಬಹುದು. ವಿಭು, ಯಜಮಾನನಿಂದ ಕಲಿಬಹುದು. ಭೃತ್ಯ, ಸೇವಕನಿಂದ ಕಲಿಬಹುದು. ಸತಿ ಪುತ್ರ ವರ್ಗ, ಹೆಂಡತಿ ಮಕ್ಕಳಿಂದ ಕಲಿಬಹುದು. ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ನಿನಗೆ. ಪ್ರತಿಯೊಬ್ಬರೂ ಪಾಠ ಕಲಿಸ್ತಾ ಇದ್ದಾರೆ, ಆದರೆ ನಾವು ಕಲೀಲಿಕ್ಕೆ ಸಿದ್ಧವಾಗಿಲ್ಲ. ನಾವೆಲ್ಲ ವೇದಾಂತ ಕೋರ್ಸ್ ಮುಂಬೈಯಲ್ಲಿ ಕಲಿತಾ ಇದ್ದಾಗ 2.5 ವರ್ಷ ಕಲಿತ ಮೇಲೆ ನಮ್ಮ ಆಚಾರ್ಯರು ಹೇಳೋರು, ನೀವು ಏನು ಇಲ್ಲಿ ಕಲ್ತಿದ್ದೀರಾ ಬರೀ ಸುಮ್ಮನೆ ಕೇಳಿದ್ದೀರಷ್ಟೇ, ಹೊರಗು ಹೋಗಿ ಜನ ಕಲಿಸ್ತಾರೆ ನಿಮಗೆ ಪಾಠ. ನಾನು ಕಲೀಲಿಕ್ಕೆ ಸಿದ್ಧ ಆದರೆ ಸ್ವಾಮಿ ಸಾಕು, ಪ್ರತಿಯೊಬ್ಬರೂ ಕಲಿಸ್ತಾರೆ. ಡಿ ವಿ ಜಿಯವರು ಹೇಳೋದು ನೋಡಿ, ಕಲಿತುಕೊಳ್ಳೋಕ್ಕೆ ನೀನು ಸಿದ್ಧನಾಗು, ಅರಿತುಕೊಳ್ಳುವುದಕ್ಕೆ ನೀನು ಸಿದ್ಧನಾಗು. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೆ ಆದರೆ ಎಲ್ಲರಿಂದ ಕಲಿಬಹುದು. ಆದ್ದರಿಂದ ಮೊದಲಿಗೆ ನನ್ನನ್ನು ನಾನು ತಿಳಿದುಕೊಳ್ಬೇಕು. ಅದು ಡಿ ವಿ ಜಿ ಅವರ ಉದ್ದೇಶ. ಆ ಒಂದು ವಸ್ತುವನ್ನು, ನನ್ನ ನಿಜ ಸ್ವರೂಪವನ್ನು ನಾನು ಅರಿತುಕೊಂಡದ್ದೇ ಆದರೆ ನಮಗೆ ನಮ್ಮ ನಿಜ ಸ್ವರೂಪದ ಅರಿವು ಆಗ್ತದೆ. ಯಾಕೆ ತಿಳಿದುಕೊಳ್ಬೇಕು? ಯಾಕೆ ತಿಳಿದುಕೊಳ್ಬೇಕು ಅಂದರೆ, ಹೊರ ಜಗತ್ತು ಅನ್ನುವಂಥದ್ದು ಏನಿದೆ, ಇಲ್ಲಿ ಸಂತೋಷ, ನೆಮ್ಮದಿ, ಆನಂದವನ್ನು ನಾನು ಪಡೆಯುತ್ತೇನೆ ಅಂತ ಹೋದರೆ ಅದು ಖಂಡಿತ ಸಿಕ್ಕುವುದಿಲ್ಲ. ಒಂದು ಉದಾಹರಣೆಯನ್ನು ಕೊಡ್ತಾರೆ ಡಿ ವಿ ಜಿಯವರು. ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನನು ತೆಣಿಸಿ, ಹುಲ್ಲು ಬಯಲಿಂದೊಂದೆಡೆಯಿಂದ ಇನ್ನೊಂದಕ್ಕೆ ನೆಗೆದು, ಮೆಲ್ಲದೆಯೇ ಧಾವಿಸುವ ದಣಿವ ಕರುವನು ಪೋಳ್ತೊಡೆ, ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಒಂದು ಉದಾಹರಣೆ. ಏನು ಉದಾಹರಣೆ? ಇಲ್ಲಿ ಚೆನ್ನು, ಅಲ್ಲಿ ಚೆನ್ನು. ಒಂದು ಕರು ಹುಲ್ಲುಗಾವಲಿಗೆ ಬಂದಿದೆ, ಹುಲ್ಲನ್ನು ಮೇಯ್ತಾ ಇದೆ. ಸಾಮಾನ್ಯವಾಗಿ ಹುಲ್ಲನ್ನು ಮೇಯ್ತಾ ಮೇಯ್ತಾ ಕಣ್ಣನ್ನು ಮೇಲೆ ಕೆತ್ತಿದ್ರೆ ದೂರದ್ದು ನುಣ್ಣಗೆ ತುಂಬ ಕಾಣಿಸ್ತದೆ. ಆ ಕರು ಹುಲ್ಲು ಬಯಲಿನಲ್ಲಿ ಇಲ್ಲಿ ಮೇಯ್ತಾ 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 ಕಣ್ಣೆತ್ತಿತು, ಅಲ್ಲಿ ಚೆನ್ನಾಗಿದೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಯಿತು. ಅಲ್ಲಿ 1-2 ಸತಿ ಮೇಯ್ತು, ಇಲ್ಲಿ ಚೆಂದಾಗಿದೆ ಅಂತ ಈ ಕಡೆ ಬಂತು. ಇಲ್ಲಿ ಚೆನ್ನಲ್ಲಿ ಚೆನ್ನಲ್ಲೋ ಚೆನ್ನನು ತಣಿಸಿ, ಹುಲ್ಲು ಬಯಲಿಂದೊಂದೆಡೆಯಿಂದ ಇನ್ನೊಂದಕ್ಕೆ ನೆಗೆದು, ಮೆಲ್ಲದೆಯೇ ಧಾವಿಸುವ ಧಣಿವ ಕರುವನು ಪೋಲ್ತೊಡೆ. ಆ ಕರುವಿನಂತೆ ನಾವು ಇಲ್ಲಿ ಸುಖ ಸಿಗ್ತದೆ, ಅಲ್ಲಿ ಸುಖ ಸಿಗ್ತದೆ, ಒಂದರ ಹಿಂದೆ ಹೋಗ್ತಾ ಇದ್ದರೆ ಎಲ್ಲಿಯೋ ಸುಖ ನಿನಗೆ. ಎಲ್ಲಿ ಸಿಕ್ಕತ್ತೆ ಸುಖ? ವಾಸ್ತವವಾಗಿ ನಾವು ಆಲೋಚನೆ ಮಾಡಿದ್ರೆ ಸುಖ ಅಂದರೆ ಏನು ಅಂತಾನೆ ನಮಗೆ ಗೊತ್ತಿಲ್ಲ. ಆಲೋಚನೆ ಮಾಡಿ, ನಮಗೆ ಸುಖ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಯಾಕೆ ಅಂದರೆ ಆ ಸುಖ ಶಬ್ದವನ್ನು ನಾವು ಚಿಂತನೆಯನ್ನೇ ಮಾಡಿಲ್ಲ, ಒಮ್ಮೆನೂ ನಾವು ಆಲೋಚನೆ ಮಾಡಿಲ್ಲ. ನೀವು ಪ್ರತಿ ಸಿಗ್ನಲಲ್ಲಿ ಹೋದರೆ ಒಂದು ರೆಡ್ ಲೈಟು, ಒಂದು ಆರೆಂಜು, ಇನ್ನೊಂದು ಗ್ರೀನ್, ಈ 3 ಲೈಟನ್ನು ನೋಡ್ತೇವೆ. ರೆಡ್ ಲೈಟ್ ಅರ್ಥ ಏನು? ನಿಂತುಕೋ. ಮಧ್ಯದಲ್ಲಿ ಆರೆಂಜ್ ಬರ್ತದೆ, ರೆಡಿಯಾಗು. ನಂತರ ಗ್ರೀನ್ ಬಂದಾಗ ಮುಂದೆ ಹೋಗು. ಜೀವನದಲ್ಲೂ ಕೂಡ ಒಮ್ಮೆ ನಿಂತ್ಕೊಳ್ಬೇಕು. ಆರೆಂಜ್ ಸ್ವಲ್ಪ ಆಲೋಚನೆ ಮಾಡಬೇಕು, ನಂತರ ಮುಂದುವರಿಯಬೇಕು. ಏನು ಸುಖ ಅಂದರೆ? ಡಿ ವಿ ಜಿಯವರ ಮಾತನ್ನೇ ಹೇಳುವುದಾದರೆ, ನಮಗೆ ಸುಖ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ತುರಿ ಬಂದ ಮೈಯ ಬೆರಲಿಂ ಕೆರೆವುದೊಂದು ಸುಖ. ಮೈಯಲ್ಲಿ ತುರಿಕೆ ಬಂದಾಗ ಈ ಕೆರ್ಕೊಳ್ತಾ ಇದ್ರೆ ಅದು ಒಂದು ಸುಖ ಅಂತ. ಎರೆದು ಬಿಸಿ ನೀರ ಪಲ್ಕಿರಿಯುವುದೊಂದು ಸುಖ.
ಉರಿಯಂದು ಲೇಪಗಳ ಸವರಲಿನ್ನೊಂದು ಸುಖ, ನರ ಸುಖಗಳಿವು ತಾನೆ ಮರುಳ ಮುನಿಯ. ಮೈಯಲ್ಲಿ ಕೆರೆತ ಬಂದಾಗ ಈಗ ಅಂದುಕೊಂಡ್ರೂ ಕೂಡ ಅದು ಕೂಡ ಸುಖ ಆಗತ್ತೆ. ಅಥವಾ ನಮ್ಮ ಶತ್ರು ನಮ್ಮ ಮುಂದೆ ಬಂದಾಗ ಕುದಿಯುವ ನೀರನ್ನು ಅವನಿಗೆ ಎರಚಿ ಅವನು ನರಳುವುದನ್ನು ನೋಡಿದ್ರೆ ನಮಗೆ ಸುಖ ಆಗುತ್ತೆ. ಎರೆದು ಬಿಸಿ ನೀರ ಪಲ್ಕಿರಿಯುವುದೊಂದು ಸುಖ, ಹಲ್ಲುಗಿಂಜುವುದು ಅಂತೇವೆ. ಇನ್ನೊಬ್ಬನಿಗೆ ನೋವಾದರೆ ನಮಗೆ ಸುಖ ಆಗ್ತದೆ. ಅಥವಾ ಅದೇ ಬಿಸಿನೀರು ನಮ್ಮ ಕೈಗೆ ಬಿದ್ದಾಗ, ಏನೋ ಬೊಬ್ಬೆ ಬಂದಾಗ ಬರ್ನಾಲ್ ತಗೊಂಡು ಲೇಪಗಳ ಸವರುವುದು, ಇದೊಂದು ಸುಖ. ನರ ಸುಖಗಳಿವು ತಾನೆ. ನಾವು ತಿಳಿದುಕೊಂಡಿರುವ ಸುಖ ಅಂದರೆ ಇದು ತಾನೆ. ಆಲೋಚನೆಯನ್ನು ಮಾಡಿ, ಯಾವುದು ನಿಜವಾದ ಸುಖ? ಮುಂಚೆನೆ ಹೇಳಿದ್ದಾರೆ DVG, ಆ ಒಂದು ವಸ್ತುವಂ ಪೂರ್ಣದಿಂ ತಿಳಿದಿರಲು. ಬೇರೆ ಇನ್ನೇನೂ ತಿಳಿಯುವ ಅವಶ್ಯಕತೆಯೇ ಇಲ್ಲ. ಅದನ್ನು ತಿಳಿದುಕೋ. ನಾನು ಯಾರು ಅನ್ನುವುದನ್ನು ಅರಿತುಕೋ ಸಾಕು. ಎಲ್ಲವನ್ನ ತಿಳಿದುಕೊಂಡ ಹಾಗಾಗ್ತದೆ. ಛಾಂದೋಗ್ಯೋಪನಿಷತ್ ಹೇಳುವುದೇ ಅದನ್ನು. ಶ್ವೇತಕೇತು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಉದ್ದಾಲಕನ ಹತ್ತಕ್ಕೆ ಬರ್ತಾನೆ, ತಂದೆ ಹತ್ತಕ್ಕೆ. ಸ್ತಬ್ಧ, ಇನ್ನೊಬ್ಬರಿಗೆ ನಮಸ್ಕಾರ ಮಾಡದ ಹಾಗೆ ಬರ್ತಾನೆ. ಎಲ್ಲ ತಿಳಿದುಕೊಂಡಿದ್ದೇನೆ ಅನ್ನುವಂತಹ ಒಂದು ಧೈರ್ಯ. ಅಪ್ಪ ಕೇಳ್ತಾನೆ, ಒಂದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನ ತಿಳಿದುಕೊಂಡ ಹಾಗಾಗ್ತದೆ, ಅದು ಗೊತ್ತಿದೆಯಾ ನಿನಗೆ? ಮಗ ಕೇಳ್ತಾನೆ, ಅಂಥದ್ದಿದೆಯಾ? ಇದೆ. ಮಣ್ಣನ್ನು ನೀನು ತಿಳಿದುಕೊಂಡದ್ದೇ ಆದರೆ ಮಣ್ಣಿನಿಂದ ಮಾಡಲ್ಪಟ್ಟಿರುವ ಎಲ್ಲ ಪದಾರ್ಥಗಳನ್ನು ತಿಳಿದ ಹಾಗಾಗ್ತದೆ. ಬಂಗಾರವನ್ನು ನೀನು ತಿಳಿದುಕೊಂಡದ್ದೇ ಆದರೆ ಬಂಗಾರದಿಂದ ಮಾಡಲ್ಪಟ್ಟಿರುವ ಎಲ್ಲ ಪದಾರ್ಥಗಳನ್ನು ತಿಳಿದ ಹಾಗಾಗ್ತದೆ. ಮೊದಲು ಮೂಲವನ್ನು ತಿಳಿ, ಕಾರಣವನ್ನು ತಿಳಿದುಕೊಂಡದ್ದೇ ಆದರೆ ಎಲ್ಲ ಕಾರ್ಯಗಳನ್ನು ತಿಳಿದ ಹಾಗೆ ಆಗ್ತದೆ. ಆ ಒಂದು ವಸ್ತುವನ್ನು ತಿಳಿ. ಶ್ವೇತಕೇತು ಹೇಳ್ತಾನೆ, ಬಹುಶಃ ನಮ್ಮ ಗುರುಗಳಿಗೆ ಅದು ಗೊತ್ತಿರಲಿಲ್ಲ ಅನಿಸ್ತದೆ. ಕೇಳ್ತಾನೆ, ಶಿಷ್ಯನಾಗ್ತಾನೆ, ತಂದೆಯ ಬಳಿ ತಲೆಬಾಗ್ತಾನೆ, ಹೇಳಿ ನನಗೆ ಆ ವಸ್ತುವನ್ನು ತಿಳಿಸಿಕೊಡಿ. ಆಗ 6ನೇ ಅಧ್ಯಾಯದ 2ನೇ ಖಂಡದಲ್ಲಿ ಗುರು ಉದ್ದಾಲಕ, ಅವನೇ ತಂದೆ, ಹೇಳ್ತಾನೆ ಮಗನಿಗೆ, ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ. ಅದು ಸತ್, ಅದು ಒಂದೇ. ಒಂದಿರುವುದೆಂದೆಂದು ಒಂದು ತಾನೇ ತಾನು, ಹಿಂದೆನಿಪುವುದಿಲ್ಲ ಮುಂದೆನಿಪುವುದಿಲ್ಲದೆತ್ತಲ್. ಸಂದಿನಲ್ಲಿ ಬಯಲಿನಲ್ಲಿ ಬೀಡಿನಲ್ಲಿ ಕಾಡಿನಲ್ಲಿ ವಂದಿಸು ಅದೊಂದಕ್ಕೆ ಮರುಳ ಮುನಿಯ. ಎಷ್ಟು ಸ್ಪಷ್ಟವಾಗಿ ಆ ಉಪನಿಷತ್ತಿನ ವಿಚಾರವನ್ನು, ನಮ್ಮ ನಿಜ ಸ್ವರೂಪವನ್ನು DVGಯವರು ಸರಳವಾದ ಕನ್ನಡದಲ್ಲಿ ನಮಗೆ ಅರ್ಥವಾಗುವಂತೆ, ವೇದಾಂತವನ್ನು ತಿಳಿದುಕೊಂಡ್ರಂತೂ ಎಷ್ಟು ಸರಳವಾಗಿದೆ ಆಲೋಚನೆ ಮಾಡಿ. ಇಡೀ DVGಯವರ ಕಗ್ಗಗಳನ್ನು, ಮಂಕುತಿಮ್ಮನ ಕಗ್ಗ, ಮರಳುಮನಿಯನ ಕಗ್ಗವನ್ನು ಓದಿದ್ರೆ ಪೂರ್ತಿ ವೇದಾಂತವನ್ನು ತಿಳಿದುಕೊಂಡ ಹಾಗೆ. DVGಯವರು ಹೇಳ್ತಾರೆ ಆರಂಭದಲ್ಲಿ ಮರಳುಮನಿಯನ ಕಗ್ಗದಲ್ಲಿ, ಬಿನದ ಕಥೆಯೆಲ್ಲ ಹೃದ್ರಸದ ನಿರ್ಜರಿ ಎಲ್ಲ ಮನನಾನುಸಂಧಾನ ಕಾದುದಿ ಕಗ್ಗ. ನೆನೆಯಿ ತೊಂದೊಂದು ಪದ್ಯವನ ದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಒಂದು ಶ್ಲೋಕ ತೆಗೆದುಕೋ, ಆಲೋಚನೆಯನ್ನು ಮಾಡು, ಸಾಕು. ನಾನು ಬೆಳಗ್ಗೆ ಆಲೋಚನೆ ಮಾಡ್ತಾ ಇದ್ದೆ, ಏನು ಎಲ್ಲರೂ ಕೂಡ ಕಗ್ಗವನ್ನು ಕೇಳಿರ್ತಾರೆ. ಅದು ಗೋಕುಲೆ ಸಂಸ್ಥೆಯಲ್ಲಂತೂ ವರ್ಷಕ್ಕೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಕಗ್ಗದ ಮೇಲೆ ಮಾತನಾಡ್ತಾ ಇರ್ತಾರೆ. ಏನು ಮಾತನಾಡುವುದು? ಒಂದು ಶ್ಲೋಕ ಸಾಕು, ಒಂದು ವಿಚಾರ ಸಾಕು, ಚಿಂತನೆ ಮಾಡ್ತಾ ಹೋಗಬಹುದು. ಅದಕ್ಕೆ ಹೆಸರು ಮನನ.
ಅನುಸಂಧಾನ. ಚಿಂತನೆ ಮಾಡ್ತಾ ಹೋಗ್ತಾ ಇದ್ದರೆ ನಮ್ಮ ನಿಜ ಸ್ವರೂಪವನ್ನು ನಮಗೇ ತೋರಿಸ್ದಾಗ್ತದೆ. ಕೆ ಎಸ್ ನರಸಿಂಹಸ್ವಾಮಿಗಳು ಹೇಳ್ತಾರೆ, ಮಾತು ಬರುವುದು ಎಂದು ಮಾತಾಡುವುದು ಬೇಡ, ಒಂದು ಮಾತಿಗೆ ಎರಡು ಅರ್ಥವುಂಟು, ಎದುರುಗಿರುವವ ಕೂಡ ಮಾತಬಲ್ಲವ ಗೆಳೆಯ, ಬರಿದೆ ಆಡುವ ಮಾತಿಗೆ ಅರ್ಥವಿಲ್ಲ. ಸುಮ್ಮನೆ ಏನೇನೋ ಮಾತನಾಡುವುದಕ್ಕಿಂತ ಮನಸ್ಸಿನಲ್ಲಿ ಸ್ವಲ್ಪ ಆಲೋಚನೆಯನ್ನು ಮಾಡುವ, ವಿಚಾರವನ್ನು ಮಾಡುವ. ಒಂದು ಕಗ್ಗ ಸಾಕು. ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಸಾಕು. ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟದಾಸೆ. ದಾಸರು ಹೇಳಿದ್ದದನ್ನೇ. ಡಿ ವಿ ಜಿಯವರು ಹೇಳ್ತಾ ಇರೋದೇನು? ಮೆಲ್ಲದೆಯೇ ಧಾವಿಸುವ ಧಣಿವ ಕರುವನ್ನು ಪೋಲ್ತೊಡೆ. ಮನಸ್ಸು ಅನ್ನುವಂಥದ್ದು ಕರುವಿದ್ದ ಹಾಗೆ. ಇಷ್ಟು ಸಿಕ್ಕಿದರೆ ಅಷ್ಟು ಬೇಕು ಅನ್ನುತ್ತೆ, ಅಷ್ಟು ಸಿಕ್ಕಿದರೆ ಮತ್ತಷ್ಟು ಬೇಕು ಅನ್ನುತ್ತೆ. ಸಾಕು ಅನ್ನುವಂಥದ್ದೇ ಇಲ್ಲ. ವಿದ್ಯಾರಣ್ಯರ ಜೀವನ್ಮುಕ್ತಿ ವಿವೇಕ ಗ್ರಂಥದಲ್ಲಿ ಬಹಳ ಸೊಗಸಾದಂತಹ ಚಿಂತನೆ ಬರ್ತದೆ. ಆ ವಾಸನೆಗಳು ಎರಡು ಪ್ರಕಾರವಾಗಿದೆ, ಬಯಕೆಗಳು ಎರಡು ಪ್ರಕಾರವಾಗಿವೆ. ಒಂದು ಶುದ್ಧ, ಇನ್ನೊಂದು ಮಲಿನ. ಆ ಮಲಿನ ವಾಸನೆಗಳನ್ನು ಮತ್ತೆ ಮೂರು ಭಾಗವಾಗಿ ವಿಂಗಡಿಸ್ತಾರೆ. ಒಂದು ಲೋಕವಾಸನ, ಇನ್ನೊಂದು ಶಾಸ್ತ್ರವಾಸನ, ಹಾಗೆ ಇನ್ನೊಂದು ದೇಹವಾಸನ. ಆ ಲೋಕವಾಸನೆ ಅಂದರೆ ಏನು? ವಿದ್ಯಾರಣ್ಯರು ಹೇಳ್ತಾರೆ, ಲೋಕವಾಸನೆ ಅಂದರೆ ಜಗತ್ತಿನಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಸಬೇಕು, ಯಾರಿಗೂ ನಾನು ಇಷ್ಟವಾಗುವುದಿಲ್ಲ ಅನ್ನಿಸ್ಕೊಳ್ಬಾರ್ದು, ನಾನು ಎಲ್ಲರೂ ನನ್ನನ್ನು ಪ್ರೀತಿಸಬೇಕು, ಎಲ್ಲರಿಗೂ ಇಷ್ಟವಾಗುವಂತೆ ನಾನು ಬದುಕ್ತೇನೆ. ಇದು ಲೋಕವಾಸನ. ಅವರು ಹೇಳ್ತಾರೆ, ಅಸಾಧ್ಯ. ಈ ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ವಾ? ಇಲ್ಲ. ಹೇಗೆ ಹೇಳ್ತೀರಾ? ಒಂದು ಉದಾಹರಣೆ ಕೊಡ್ತಾರೆ. ರಾಮಾಯಣದಲ್ಲಿ ವಾಲ್ಮೀಕಿಯನ್ನ ನಾರದ ಭೇಟಿಯಾಗ್ತಾನೆ ಆರಂಭದಲ್ಲಿ. ಆಗ ವಾಲ್ಮೀಕಿ ಪ್ರಶ್ನೆ ಕೇಳ್ತಾನೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಒಂದು ಪ್ರಶ್ನೆ ಕೇಳ್ತಾನೆ. ಅಸ್ಮಿನ್ ಲೋಕೆ, ಈ ಸಮಯದಲ್ಲಿ ಗುಣವಂತನು, ಯಶೋವಂತನು, ಪೂರ್ವಭಾಷೆಯು, ಮಿತಭಾಷೆಯು, ಹೀಗೆ ಹಲವಾರು ಗುಣಗಳುಳ್ಳಂತಹ ವ್ಯಕ್ತಿ, ಎಲ್ಲರಿಗೂ ಇಷ್ಟವಾಗುವಂಥವನು ಯಾರಿದ್ದಾರೆ? ಪ್ರಶ್ನೆ. ನಾರದ ಹೇಳ್ತಾನೆ, ಒಬ್ಬ ವ್ಯಕ್ತಿ, ಅವನೇ ದಶರಥನಂದನ ರಾಮ. ಆಗ ವಿದ್ಯಾರಣ್ಯರು ಬರೀತಾರೆ, ತಮ್ಮ, ಪತಿವ್ರತ ಶಿರೋಮಣಿಯಾದಂತಹ ಸೀತೆಯನ್ನ, ತುಂಬು ಗರ್ಭಿಣಿಯನ್ನ ಕಾಡಿಗೆ ಹಟ್ಟಿದ ರಾಮ ಅಂತ ಜನ ಮಾತನಾಡ್ತಾರೆ. ಇನ್ನ ನನ್ನ ಕತೆ ನಿನ್ನ ಕತೆ ಏನು? ಎಲ್ಲರ ಕೈಯಲ್ಲಿ ಒಳ್ಳೆಯವ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಲೋಕವಾಸನೆ ಆಗಲ್ಲ. ಅಲ್ಲಿ ಶಾಸ್ತ್ರವಾಸನೆ ಅಂತ ಬಂದಾಗ ಮತ್ತೊಂದು, ಅದೊಂದು ದೊಡ್ಡ ವಿಚಾರ. ಇದೊಂದು ಚಿಂತನೆಯನ್ನು ಮಾಡುವ. ಒಬ್ಬ ಋಷಿ ಭಾರದ್ವಾಜ. ಆ ಭಾರದ್ವಾಜನಿಗೆ ಶಾಸ್ತ್ರಗಳೆಲ್ಲವನ್ನ ಅಧ್ಯಯನ ಮಾಡಬೇಕು ಅಂತ ಆಸೆ. 100 ವರ್ಷ ಆಗತ್ತೆ, ಇನ್ನ ಮುಗಿಲಿಲ್ಲ ಕಲ್ತದ್ದು. ತಪಸ್ ಮಾಡ್ತಾನಂತೆ ಇಂದ್ರನನ್ನ ಕುರಿತು. ಇಂದ್ರ ಬರ್ತಾನೆ, ಕೇಳ್ತಾನೆ ಋಷಿಯನ್ನ, ನಿನಗೇನು ಬೇಕು? ನನಗೆ ಇನ್ನ 100 ವರ್ಷ ಬೇಕು, ಅಧ್ಯಯನ ಮಾಡಬೇಕು. ತಥಾಸ್ತು. 100 ವರ್ಷ ಕೊಟ್ಟಾಯಿತು. 100 ವರ್ಷ ಆಯಿತು. ಮತ್ತೆ ಅಧ್ಯಯನ ಮುಗೀತು. ಇನ್ನ ಆಸೆ ಈಡೇರಲಿಲ್ಲ. ಮತ್ತೆ ತಪಸ್. ಇಂದ್ರ ಬಂದ, ಮತ್ತೇನು ಬೇಕು? ಮತ್ತೆ 100 ವರ್ಷ ಬೇಕು. 300 ವರ್ಷ ಆಯಿತು.
ಆದರೂ ತೃಪ್ತಿ ಆಗಲಿಲ್ಲ. ಮತ್ತೆ ಇನ್ನೊಂದ್ಸತಿ ತಪಸ್ಸು ಮಾಡ್ದ. ಇಂದ್ರ ಬಂದ. ಏನು ಅಂದ, ಇನ್ನು ನನಗೆ ಕಲಿಯುವ ಆಸೆ ಏನಿದೆ ಅದು ಹಿಂಗಿಲ್ಲ. ಆಗ ಆ ಭಾರದ್ವಾಜರನ್ನು ಕರೆದುಕೊಂಡು ಹೋಗ್ತಾನಂತೆ ಇಂದ್ರ. 3 ಬೆಟ್ಟಗಳನ್ನು ತೋರಿಸ್ತಾನಂತೆ. ಒಂದು ಹಿಡಿ ಒಂದು ಬೆಟ್ಟದಿಂದ ಇನ್ನೊಂದು ಹಿಡಿ ಮಣ್ಣನ್ನು, 3 ಬೆಟ್ಟದಿಂದ ಒಂದೊಂದು ಹಿಡಿ ಮಣ್ಣನ್ನು ಕೊಟ್ಟು ಹೇಳ್ತಾನಂತೆ, ಇದು ಜ್ಞಾನ ರಾಶಿ. ನೀನು 300 ವರ್ಷದಲ್ಲಿ ಕಲ್ತಿರೋದು ಈ 3 ಹಿಡಿ. ಆಲೋಚನೆ ಮಾಡಿ. ಮನನಾನುಸಂಧಾನ ಕಾದುದಿ ಕಗ್ಗ ಅಂದರೆ ಇದು. ಏನು ಮನನಾನುಸಂಧಾನ ಕಾದುದಿ ಕಗ್ಗ ಅಂದರೆ, ನಾವು ಎಷ್ಟು ಬೇಕಾದರೂ ಮನನವನ್ನು ಮಾಡಬಹುದು. ಒಂದು ವಿಚಾರವನ್ನು ತೆಗೆದುಕೊಳ್ಳುವ, ಚಿಂತನೆಯನ್ನು ಮಾಡ್ತಾ 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 ಹೋಗುವುದು, ಕೊನೆ ಇಲ್ಲವೇ ಇಲ್ಲ. ಅದು ಒಂದು ನಿಜವಾದ ಗ್ರಂಥದ ಒಂದು ಮಹಿಮೆ. ಭಗವದ್ಗೀತೆ ಇರಬಹುದು, ಕಗ್ಗ ಇರಬಹುದು, ಒಂದು ಶ್ಲೋಕ ಸಾಕು. ಅದರ ಚಿಂತನೆಯಲ್ಲಿ ನಾವು ತೊಡಗಿ, ಅದರ ಚಿಂತನೆಯಲ್ಲಿ ತೊಡಗಿದ್ದೇ ಆದರೆ ಆ ಗ್ರಂಥದ ಮಹಿಮೆ ಅನ್ನುವಂಥದ್ದು ಎಷ್ಟಿದೆ ಅಂದರೆ ನಮ್ಮನ್ನು ಅದು ಪೂರ್ಣವಾಗಿ ಆವರಿಸ್ತದೆ. ಡಿ ವಿ ಜಿಯವರ ಒಂದು ಕಗ್ಗ ನನಗೆ ಬಹಳ ಇಷ್ಟವಾದದ್ದು. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಜಗತ್ತಿನಲ್ಲಿದ್ದೇವೆ ಅಂತ. ಡಿ ವಿ ಜಿಯವರು ಹೇಳ್ತಾರೆ, ತಮ್ಮ, ನೀನು ಜಗತ್ತಲ್ಲಿದೆಯೋ ಜಗತ್ತು ನಿನ್ನೊಳಗಡೆ ಇದೆಯೋ? ನೀನೊಬ್ಬ ಜಗದೊಳಗೆ, ನಿನ್ನೊಳಗದೊಂದು ಜಗ, ನೀನೇ ಜಗ, ನೀನಿರದೆ ಜಗವುಂಟೆ ನಿನಗೆ. ತಾನೇ ಜಗವೆಲ್ಲವೆಂದ್ ಅರಿತಂಗೆ ಹಗೆಯಲ್ಲಿ ಏನಿಹುದವಂಗ್ ಅನ್ಯಮರುಳ ಮುನಿಯ. ನಾನು 96ರಲ್ಲಿ ನನಗೆ ಕಗ್ಗದ ಬಗ್ಗೆ ಗೊತ್ತಾದದ್ದು. ಬಹುಶಃ 96ರಿಂದ ಇಮಿಡಿಯೇಟಾಗಿ ನಾನು ವೇದಾಂತ ಕಲೀಲಿಕ್ಕೆ ಹೊರಟುಬಿಟ್ಟೆ ಮುಂಬೈಗೆ. ಒಂದು 3-4 ತಿಂಗಳು ತುಂಬ ಅಂಗಡಿಗಳಲ್ಲಿ ಹುಡುಕಿದೆ ಮಂಕುತಿಮ್ಮನ ಕಗ್ಗ ಅಂತ. ಆವಾಗ ಔಟ್ ಆಫ್ ಪ್ರಿಂಟ್ ಇತ್ತು. ಆವಾಗ ಸಿಕ್ಕಿದ್ದು ನನಗೆ ಮರಳು ಮುನಿಯನ ಕಗ್ಗ. ಅದರ ಬಗ್ಗೆ ಮಾತನಾಡಿರಲಿಲ್ಲ. ರಂಗನಾಥ್ ಶರ್ಮಾ ಅವರದ್ದು ಒಂದು ಮುನ್ನುಡಿ ಸಹಿತ ಇತ್ತು, ಬಹಳ ಸೊಗಸಾದಂತಹ ಗ್ರಂಥ. ತುಂಬ ಅದನ್ನೇ ಅಧ್ಯಯನ ಮಾಡ್ತಾ ಇದ್ದೆ. ಅನಂತರ ವೇದಾಂತ ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೆ ಮಂಕುತಿಮ್ಮನ ಕಗ್ಗ ಸಿಕ್ಕಿದ್ದು. ಮೊದಲು ನನಗೆ ಸಿಕ್ಕಿದ್ದು ಮರಳು ಮುನಿಯನ ಕಗ್ಗ. ಮರಳು ಮುನಿಯನ ಕಗ್ಗದಲ್ಲಿ ಸ್ವಲ್ಪ ಹೆಚ್ಚಿನ ಚಿಂತನೆ ಅನ್ನುವಂಥದ್ದು ಕಂಡು ಬರ್ತದೆ. ವೇದಾಂತಕ್ಕೆ ತುಂಬ ಹತ್ತಿರವಾಗುವಂತಹ ಶ್ಲೋಕಗಳು. ನಾವು ತಿಳಿದುಕೊಂಡಿದ್ದೇವೆ ನಾವು ಜಗತ್ತಲ್ಲಿದ್ದೇವೆ ಅಂತ. ನೀನೊಬ್ಬ ಜಗದೊಳಗೆ, ಹೌದು, ನಾನು ಜಗತ್ತಲ್ಲಿದ್ದೇನೆ. ಆದರೆ ಆಲೋಚನೆ ಮಾಡಿ, ಡಿ ವಿ ಜಿಯವರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಇನ್ನೊಂದು ಜಗತ್ತಿದೆ. ವೇದಾಂತದಲ್ಲಿ ಇದನ್ನೇ ಆಲೋಚನೆ ಮಾಡೋದು. ನಾನಿದ್ದೇನೆ, ನಮ್ಮಪ್ಪ ನನ್ನನ್ನು ಮಗ ಅಂತ ಕರೀತಾನೆ, ನಮ್ಮಪ್ಪ ನನ್ನನ್ನು ಮಗ ಅಂತ. ನನ್ನ ಹೆಂಡತಿ ನನ್ನನ್ನು ಗಂಡ ಅಂತ ಕರೀತಾನೆ. ನಮ್ಮ ತಾತ ನನ್ನನ್ನು ಮೊಮ್ಮಗ ಅಂತ ಕರೀತಾನೆ. ನನ್ನ ಮೊಮ್ಮಗ ನನ್ನನ್ನು ತಾತ ಅಂತ ಕರೀತಾನೆ. ನನ್ನ ಮಾವ ನನ್ನನ್ನು ಅಳಿಯ ಅಂತ ಕರೀತಾನೆ. ನಿಜ ಹೇಳಿ, ನಾನು ಯಾರು? ನಾನು ಯಾರು? ಸ್ವಲ್ಪ ಚಿಂತನೆ ಮಾಡಿ. ನಿಮ್ಮನ್ನೇ ನೀವೇ ಕೇಳ್ಕೊಳ್ಬೇಕು. ವೇದಾಂತ ಅನ್ನುವಂಥದ್ದು ನಾನು ಹೇಳಿ ನೀವು ಕೇಳುವುದಲ್ಲ. ಯಾರು ಏನೇ ಹೇಳಿದ್ರು ಅದನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಾಗ ಅದಕ್ಕೆ ಹೆಸರು ಅಧ್ಯಾತ್ಮ. ಒಂದು ವಿಪರ್ಯಾಸ ಏನಂದರೆ, ಇವತ್ತಿನ ದಿನ ಅಧ್ಯಾತ್ಮದ ಹೆಸರಿನಲ್ಲಿ ಬರೀ ಅಧಿದೈವವೇ ನಡೀತಾ ಇದೆ. ಅಧ್ಯಾತ್ಮ ಹೇಳಿ ಸ್ವಾಮಿ. ರಾಮನ ಒಂದು ಮೂರ್ತಿಯನ್ನು ಇಡ್ತೇವೆ. ಏತಕ್ಕೆ? ನನಗೆ ಗೊತ್ತು ಅದು ಕಲ್ಲೋ ಅಥವಾ ಮಣ್ಣೋ ಅಥವಾ ಹಿತ್ತಾಳೆನೋ ಕಂಚೋ ಯಾವುದೋ ಒಂದದು.
ಆ ಮೂರ್ತಿ ನನಗೇನನ್ನೋ ತೋರಿಸ್ತಾ ಇದೆ, ಆ ಮೂರ್ತಿ ನನಗೇನನ್ನೋ ಉಪದೇಶ ಮಾಡ್ತಾ ಇದೆ. ಆದರೆ ವಿಪರ್ಯಾಸ ಏನಂದರೆ ಆ ಮೂರ್ತಿ ಹೇಳುವುದನ್ನು ನಾನು ಮರೆತೆ ಮೂರ್ತಿಯನ್ನು ಇಟ್ಕೊಂಡಿದ್ದೇನೆ. ಬ್ರಹ್ಮಾಜಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮಗೆ, ಗುರು ಇಡೀ ಜೀವನ ಪರ್ಯಂತ ಈ ದೇಹ ನೀನಲ್ಲ, ಬ್ರಹ್ಮಸ್ವರೂಪಿ ನೀನು, ಆತ್ಮಸ್ವರೂಪಿ ನೀನು ಅಂತ ಉಪದೇಶ ಮಾಡ್ತಾನೆ. ಗುರು ದೇಹ ಬಿಟ್ಟ ಮೇಲೆ ನಾವೇನು ಮಾಡ್ತೀವಿ? ಗುರುವಿನ ಮೂರ್ತಿ ಇಟ್ಟು ಇದು ನೀವು ಅಂತ ಹೇಳಿ ಮತ್ತೆ ಆರತಿ ಮಾಡಿ ಪೂಜೆ ಮಾಡ್ತೇವೆ. ಯಾವುದನ್ನು ನಾನಲ್ಲ ಅಂತ ಗುರು ಇಡೀ ಜೀವನ ಪರ್ಯಂತ ಹೇಳಿದ್ನೋ ನಾವೇನು ಮಾಡಿಬಿಟ್ವಿ? ಅದನ್ನೇ ಇಟ್ಕೊಂಡ್ಬಿಟ್ವಿ. ಆಲೋಚನೆ ಮಾಡಿ. ಇದು ನಾನಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾ ಇದ್ದಾರೆ ನನ್ನನ್ನು. ಡಿ ವಿ ಜಿಯವರು ಹೇಳ್ತಾ ಇರೋದು, ನೀನೊಬ್ಬ ಜಗದೊಳಗೆ, ನಿನ್ನೊಳಗದೊಂದು ಜಗ, ನೀನೇ ಜಗ. ಈ ಜಗತ್ತು ಅನ್ನುವಂಥದ್ದು ಏನಿದೆ ಅದು ನಾನೇ. ಸ್ವಲ್ಪ ಆಲೋಚನೆ ಮಾಡಿ. ಯಾರೋ ನನ್ನನ್ನು ನನ್ನ ಶತ್ರು ಅಂತ ಕರೀತಾರೆ, ಇನ್ನೊಬ್ರು ಯಾರು ನನ್ನನ್ನು ನನ್ನ ಮಿತ್ರ ಅಂತ ಕರೀತಾರೆ. ವಾಸ್ತವದಲ್ಲಿ ನಾನು ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ. ಒಂದಂತೂ ಸತ್ಯ, ಈ ಜಗತ್ತಿನಲ್ಲಿ ಒಳ್ಳೆಯದ್ದು ಅಂತ ಯಾವುದೂ ಇಲ್ಲ, ಈ ಜಗತ್ತಿನಲ್ಲಿ ಕೆಟ್ಟದ್ದು ಅಂತ ಯಾವುದೂ ಇಲ್ಲ. ಈ ಜಗತ್ತಿನಲ್ಲಿ ಒಳ್ಳೆಯದ್ದು ಯಾವುದೂ ಇಲ್ಲ, ಈ ಜಗತ್ತಿನಲ್ಲಿ ಕೆಟ್ಟದ್ದು ಯಾವುದೂ ಇಲ್ಲ. ಒಳ್ಳೆಯದ್ದು ಕೆಟ್ಟದ್ದು ನನ್ನ ನಿಮ್ಮ ಸೃಷ್ಟಿ. ಸಕ್ಕರೆ ಒಳ್ಳೆಯದೋ? ಆಲೋಚನೆ ಮಾಡಿ. ಸ್ವಾಮೀಜಿ ಬಾಯಲ್ಲಿ ಹಾಕ್ಕೊಂಡ್ರೆ ಸಿಹಿ, ಡಯಾಬಿಟಿಕ್ ಪೇಷಂಟ್ಗೆ ಅದು ವಿಷ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಗಾದೆ ಕೇಳಿದೆ. BP ಪೇಷಂಟ್ಗೆ ಉಪ್ಪು ಬೇಡ, ಯಾಕೆ? ಪ್ರೆಷರ್ ಜಾಸ್ತಿ ಆಗ್ತದೆ, ಬೇಡ. ಸ್ವಾಮೀಜಿ ನೀರು ಒಳ್ಳೇದಲ್ವಾ? 4 ಲೀಟರ್ ನೀರನ್ನು ಕಿಡ್ನಿ ಪೇಷಂಟ್ಗೆ ಕುಡಿಸಿದ್ರೆ ಸತ್ತಾವ ಅಲ್ವಾ? ಡಾಕ್ಟರ್ ಹೇಳ್ತಾರೆ 800 ml ಅಷ್ಟೇ ನೀರು ಕುಡಿಬೇಕು ಪರ್ ಡೇ, ಇನ್ಕ್ಲೂಡಿಂಗ್ ಕಾಫಿ, ಟೀ, ರಸಂ, ಮಜ್ಜಿಗೆ ಎಲ್ಲ ಸೇರಿ 800 ml. ಇವಾಗ ಒಳ್ಳೇದು ಯಾವುದಿದೆ ಹೇಳಿ ಈ ಜಗತ್ತಿನಲ್ಲಿ? ಹಾವಿನ ವಿಷ ಕೆಟ್ಟದ್ದ? ಹಾವಿನ ವಿಷ ಕೆಟ್ಟದ್ದ? ಇಲ್ಲ. ಬಹುಶಃ ಒಂದು 15 ವರ್ಷದ ಹಿಂದೆ ರೀಡರ್ಸ್ ಡೈಜೆಸ್ಟಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಕೆಲವು ವಿಷಪೂರಿತ ಹಾವುಗಳಿವೆ, ಅದು ಕಚ್ಚಿದ ಕೆಲವು ನಿಮಿಷಗಳಲ್ಲಿ ಮನುಷ್ಯ ಸಾಯ್ತಾನೆ. ಕಚ್ಚಿದ ನಿಮಿಷಗಳಲ್ಲಿ ಸಾಯ್ತಾನೆ ಮನುಷ್ಯ. ಇವಾಗ ಮನುಷ್ಯ ಸಾಯಲಿಕ್ಕೆ ಕಾರಣ ಏನು? ಹಾವಿ ಕಚ್ಚಿತ್ತು. ಇವಾಗ ಹಾವ ಕಚ್ಚಿದಾಗ ಏನಾಯಿತು? ವಿಜ್ಞಾನಿಗಳ ಆಲೋಚನೆ ಮಾಡಿದ್ರು. ಹಾವಿನ ಆ ಒಂದು ಕಚ್ಚುವಿಕೆಯಲ್ಲಿ ವಿಷ ಇದೆ, ಅರ್ಥ ಆಯಿತು. ಆ ವಿಷ ಇಡೀ ದೇಹವನ್ನು ವ್ಯಾಪಿಸಿಬಿಡ್ತು, ಆವರಿಸಿಬಿಡ್ತು. ಅವರು ಹೇಳಿದ್ರು, ಎರಡಿದೆ ಇಲ್ಲಿ, ಒಂದು ವಿಷ, ಇನ್ನೊಂದು ವ್ಯಾಪಿಸುವಂಥದ್ದು. ಆ ಹಾವಿನ ವಿಷವನ್ನು ತೆಗೆದುಕೊಂಡು ಆ ವಿಷದ ಅಂಶವನ್ನು ತೆಗೆದು ಅಲ್ಲಿ ಮೆಡಿಸಿನನ್ನು ತುಂಬಿದ್ರು, ತುಂಬಿ ಇಂಜೆಕ್ಟ್ ಮಾಡಿದ್ರು. ಇವಾಗೇನು ಮಾಡಿತ್ತು? ಆ ಮೆಡಿಸಿನ್ ಇಡೀ ದೇಹವನ್ನು ಬೇಗ ವ್ಯಾಪಿಸ್ತು, ಮನುಷ್ಯ ಬೇಗ ಗುಣಮುಖವಾದ. ಇವಾಗ ಹಾವಿನ ವಿಷ ಕೆಟ್ಟದ್ದ? ಆಲೋಚನೆ ಮಾಡಿ. ಈ ಜಗತ್ತಿನಲ್ಲಿ ನಾನು ಸೃಷ್ಟಿ ಮಾಡ್ತೇನೆ ಇದು ಒಳ್ಳೆಯದು ಅಂತ, ನಾನು ಸೃಷ್ಟಿ ಮಾಡ್ತೇನೆ ಇದು ಕೆಟ್ಟದ್ದು. ಒಳ್ಳೆಯದ್ದು ಕೆಟ್ಟದ್ದು ನನ್ನ ನಿಮ್ಮ ಸೃಷ್ಟಿ. ಈ ಜಗತ್ತಿನಲ್ಲಿ ಒಳ್ಳೆಯದ್ದು ಅಂತ ಯಾವುದೂ ಇಲ್ಲ, ಈ ಜಗತ್ತಿನಲ್ಲಿ ಕೆಟ್ಟದ್ದು ಅಂತ ಯಾವುದೂ ಇಲ್ಲ. ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಷ್ಟೇ ಅದು. ಆ ನನ್ನ ಸೃಷ್ಟಿ ನನ್ನ ದುಃಖಕ್ಕೆ ಕಾರಣ, ಒಪ್ಪಿಕೊಳ್ಬೇಕು ನಾನು.
ಯಾರೋ ಕಾರಣದಿಂದಾಗಿ ನಾನು ಸೃಷ್ಟಿ ಮಾಡಿದೆ, ತಪ್ಪಾಗಿದೆ, ಒಪ್ಪಿಕೊಳ್ಳಲಿಕ್ಕೆ ನಾನು ಸಿದ್ಧನಿರಬೇಕು. ನೀನೊಬ್ಬ ಜಗದೊಳಗೆ, ನಿನ್ನೊಳಗದೊಂದು ಜಗ, ನೀನೇ ಜಗ. ಈ ಜಗತ್ತೇನಿದೆ ಅದು ನನ್ನ ಸೃಷ್ಟಿ. ಇವರನ್ನು ನಾನು ಸ್ನೇಹಿತ ಅಂತ ಕರೆದದ್ದು, ಇವರನ್ನು ನಾನು ಶತ್ರು ಅಂತ ಕರೆದದ್ದು, ಇವರನ್ನು ನಾನು ಹೆಂಡತಿ ಅಂತ ಕರೆದದ್ದು. ಇದು ನನ್ನ ಪ್ರಪಂಚ. ನೀನಿರದೆ ಜಗ ಉಂಟೆ ನಿನಗೆ. ನಾನೇ ಇಲ್ಲ ಅಂದಮೇಲೆ ಸ್ನೇಹಿತನೂ ಇಲ್ಲ, ಶತ್ರುನೂ ಇಲ್ಲ, ಹೆಂಡತಿನೂ ಇಲ್ಲ, ಮಕ್ಕಳೂ ಇಲ್ಲ. ತಾನೇ ಜಗವೆಲ್ಲವೆಂದ ಅರಿತಂಗೆ. ಯಾವ ವ್ಯಕ್ತಿಗೆ ಎಲ್ಲವೂ ನನ್ನದೇ ಸೃಷ್ಟಿ ಅನ್ನುವಂಥದ್ದು ಗೊತ್ತಾಗ್ತದೋ ಅವನಿಗೆ ಬೇರೆ ಅನ್ನುವಂಥದ್ದೇನಿದೆ? ಸರ್ವಂ ಬ್ರಹ್ಮಮಯಂ ರೇರೆ. ಆಲೋಚನೆ ಮಾಡಿ. ಇದು ಡಿ ವಿ ಜಿಯವರು ನಮಗೆ ತಿಳಿಸಿಕೊಡ್ತಾ ಇರುವಂತಹ ವಿಚಾರ. ಒಂದೊಂದು ಶ್ಲೋಕ ಸಾಕು. ಸುಖದ ಹಿಂದೆ ಬೆನ್ನತ್ತಿ ಹೋಗ್ತೇವೆ, ದುಃಖ. ಭ್ರಾಂತಿಯೋ ಸಂಪೂರ್ಣ ಸುಖದಾಶ್ಯ ವಾಕ್ಯದಲ್ಲಿ ಶಾಂತಲೋಕದ ಸೌಖ್ಯ ಖಂಡ ಖಂಡವದು. ಸ್ವಾಂತ ಕೃಷಿಯಿಂ ಬ್ರಹ್ಮ ವೀಕ್ಷೆ ಲಭಿಸಿರ್ದೊಡೇನ್ ಏಕಾಂತ ಪೂರ್ಣಾನಂದ ಮಂಕುತಿಮ್ಮ. ಎಷ್ಟೋ ಕಡೆ ಡಿ ವಿ ಜಿಯವರು ಹೇಳ್ತಾರೆ, ಓರ್ವನೇ ನಿಲುವೆನೇನ್ ಉತ್ಕಟ ಕ್ಷಣಗಳಲ್ಲಿ. ಯಾವಾಗಲೂ ಒಬ್ಬರೇ ಸ್ವಾಮಿ ನಾವಿರೋದು. ನನ್ನ ನೋವನ್ನು ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ನೋವನ್ನು ನಾನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರಗಬಹುದು ಅಷ್ಟೇ, ನನ್ನ ಹೃದಯ ಕರಗಬಹುದು. ಶಿಲೆಯೆಲ್ಲ ಯೋಗಿ ಎದೆ ಮಂಕುತಿಮ್ಮ ಅಂತಾರೆ. ಇನ್ನೊಬ್ಬರ ಕಷ್ಟ ಬಂದಾಗ ಕರಗುತ್ತದೆ ಅಷ್ಟೇ, ಆದರೆ ಅನುಭವಿಸಬೇಕು ನೀವೇ. ನನ್ನ ಕಷ್ಟವನ್ನು ನಾನೇ ಅನುಭವಿಸಬೇಕು, ನಿಮ್ಮ ಕಷ್ಟವನ್ನು ನೀವೇ ಅನುಭವಿಸಬೇಕು. ಆದರೆ ಸುಖ ಹೊರಗಡೆಯಿಂದ ಸಿಗ್ತದೆ ಅನ್ನುವಂತಹ ಭ್ರಾಂತಿ ಏನಿದೆ ಅದು ಅಳಿದರೆ ಶಾಂತಿ. ಭ್ರಾಂತಿ ಅಳಿದಡೆ ಶಾಂತಿ. ಡಿ ವಿ ಜಿಯವ್ರದ್ದೇ ಮಾತುಗಳೇ ಇವೆಲ್ಲ. ಕಡಲಿನಲ್ಲಿ ಅಲೆಗಳು ಅನ್ನುವಂಥದ್ದು ಯಾವತ್ತೂ ಪೂರ್ಣವಾಗಿ ಇಲ್ಲವಾಗಿ ಹೋಗ್ತದೋ ಅವತ್ತಾದರೆ ಜಗತ್ತಿನಲ್ಲಿ ಎಲ್ರಿಗೂ ಶಾಂತಿ ಸಿಗ್ತದೆ. ಎಲ್ಲಿ ಸಾಧ್ಯ? ನನ್ನ ಮನಸ್ಸನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದ ಶಿಕ್ಷಣದ ಮುಖಾಂತರ ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟದ್ದೇ ಆದರೆ ಮನಸ್ಸು ಪ್ರಶಾಂತವಾಗಿರ್ತದೆ. ಆ ಪ್ರಶಾಂತತೆ ಹೇಗೆ? ಮೌನದೊಳು ಮಾತಿನೊಳು, ಹಾಸ್ಯದೊಳು ಹಾಡಿನೊಳು, ಮಾನವಂ ಪ್ರಣಯದೊಳು, ವೀರ ವಿಜಯದೊಳು, ಏನೋ ಎಂತೋ ಸಮಾಧಾನಗಳ ನರಸುತಿಹ ಆನಂದವಾತ್ಮಗುಣ ಮಂಕುತಿಮ್ಮ. ವಾಸ್ತವದಲ್ಲಿ ನಮ್ಮ ನಿಜ ಸ್ವರೂಪವೇ ಆನಂದ. ಸ್ವಲ್ಪ ಆಲೋಚನೆ ಮಾಡಿ. ನೀವು ಮನೆಯಿಂದ ಇಲ್ಲಿಗೆ ಬಂದಿದ್ದೀರಾ ಇವತ್ತು. ಎಷ್ಟು ಸತಿ ನೀವು ಅಂದ್ಕೊಂಡಿದ್ದೀರಾ ನಾನು ಇಂಥ ಜಾತಿಗೆ ಸೇರಿದವನು? ಎಷ್ಟು ಸತಿ ಅಂದ್ಕೊಂಡಿದ್ದೀರಾ ನಾನು ಬೆಂಗಳೂರಿನಲ್ಲಿದ್ದೇನೆ ಇವಾಗ? ಇಲ್ಲವೇ ಇಲ್ಲ. ನನ್ನದು ಇಂತಹ ಜಾತಿ, ನನ್ನದು ಇಂಥ ಕುಲ, ನಾನು ಇಂಥವರ ಮಗ, ನನ್ನ ಹೆಸರಿದು. ಎಷ್ಟು ಸತಿ ಅಂದುಕೊಂಡಿದ್ರೆ ಈ ಹಿಂದಿನ 1 ಗಂಟೆಯಲ್ಲಿ? ಇಲ್ಲ. ಯಾಕೆ? ಅದು ನನ್ನ ನಿಜ ಸ್ವರೂಪವಲ್ಲ. ನಿದ್ದೆಯಲ್ಲಿ ಆಲೋಚನೆ ಮಾಡಿ. ನಿದ್ದೆಯಲ್ಲಿ ನಾನು ಗಂಡಸೂ ಅಲ್ಲ, ಹೆಂಗಸೂ ಅಲ್ಲ, ನಾನು ಬಡವನೂ ಅಲ್ಲ, ಸಿರಿವಂತನೂ ಅಲ್ಲ. ನಿದ್ದೆಯಲ್ಲಿ ಯಾವುದೂ ನಾನಲ್ಲ. ಕನಕದಾಸರು ಹರಿಭಕ್ತ ಸಾರದಲ್ಲಿ ಹೇಳ್ತಾರೆ, ಹರಿಭಕ್ತಿ ಸಾರದಲ್ಲಿ, ಊರು ತನಗೊಂದಿಲ್ಲ, ಹೊತ್ತ ಶರೀರಗಳ ಮಿತಿ ಇಲ್ಲ, ತಾ ಸಂಚಾರಿಸದ ಸ್ಥಳವಿಲ್ಲ, ನುಡಿಯದ ಭಾಷೆ ಮತ್ತಿಲ್ಲ.
ಉಣ್ಣದ ಭೋಜ್ಯ ವಸ್ತುವಂದಿಲ್ಲ, ತನು ಸಂಚಾರ ವಿಬಗೆಯಾಯಿತು, ರಕ್ಷಿಸು ನಮ್ಮನ ನವರತ. ನಾವು ತಿಳ್ಕೊಳ್ತೇವೆ ಈ ಊರು ನನ್ನದು. ಎಲ್ಲಿ? ಮನಸ್ಸು ಎಚ್ಚರವಿದ್ದಾಗ ಮಾತ್ರ. ಊರು ತನಗೊಂದಿಲ್ಲ, ನುಡಿಯದ ಭಾಷೆ ಮತ್ತಿಲ್ಲ. ಇವಾಗ ಕರ್ನಾಟಕದಲ್ಲಿದ್ದೀನಿ, ಕನ್ನಡ ಭುವನೇಶ್ವರಿ. ನಮ್ಮ ಕೋಲಾರದ ಕಡೆ ಬರಬೇಕು ನೀವು. ಕನ್ನಡ ಭುವನೇಶ್ವರಿಕೆ ಜೈ ಚಪ್ರ ಅಂತ ಇನ್ನೊಬ್ಬನಿಗಳು. ವಿಶ್ ಯು ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಅಂತಾರೆ. ಆಲೋಚನೆ ಮಾಡಿ ನೀವು. ಇವಾಗ ಈ ಭಾಷೆ ನುಡಿಯದ ವೆಜಿಟೇರಿಯನ್ ನಾನು. ಸ್ವಾಮಿ, ನಾವು ಏನು ತಿಂತೇವೆ ಮುಖ್ಯ ಅಲ್ಲ, ತಿಂದ ಮೇಲೆ ಹೇಗಿರ್ತೇವೆ ಅದು ಮುಖ್ಯ. ನಾನ್ ವೆಜ್ ತಿನ್ನುವರೆಲ್ಲರೂ ಕೆಟ್ಟವರು, ವೆಜಿಟೇರಿಯನ್ ತಿನ್ನುವರೆಲ್ಲರೂ ಒಳ್ಳೆಯವರು. ಯಾವ ನಿಯಮಾನೂ ಇಲ್ಲ, ಯಾವ ನಿಯಮಾನೂ ಇಲ್ಲ. ಹೇಳ್ಬೋದಪ್ಪ, ನಾನ್ ವೆಜ್ ತಿಂದರೆ ಮನಸ್ಸು ಇದಾಗ್ತದೆ, ವೆಜಿಟೇರಿಯನ್ ತಿಂದರೆ ಶಾಂತ. ಅಲ್ವಾ? ಹಿರಣ್ಯಕಶ್ಯಪು ಶುದ್ಧ ಬ್ರಾಹ್ಮಣ ಅಂತೆ. ಕಶ್ಯಪ ವಂಶದಲ್ಲಿ ಹುಟ್ಟಿದವ. ಕಶ್ಯಪ ಬ್ರಹ್ಮನ ಮಗ. ರಾವಣಾಸುರ ಕೂಡ ಬ್ರಾಹ್ಮಣನೇ. ಇತ್ತೀಚೆಗಷ್ಟೇ ನಾನು ಮಂಡ್ಯದಲ್ಲಿ ಒಂದು ಉಪನಿಷತ್ ಮಾಡಿದೆ, ವಜ್ರ ಸೂಚಿಕ ಉಪನಿಷತ್ ಅಂತ. ಬಹಳ ಅಮೋಘವಾದಂತಹ ಉಪನಿಷತ್ತು. ಆ ವಜ್ರ ಸೂಚಿಕ ಉಪನಿಷತ್ತಿನಲ್ಲಿ ಒಂದೇ ವಿಚಾರ, ಕೋವ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಯಾರು? ಇದು ಪ್ರಶ್ನೆ. ಜಾತಿಯಿಂದ ಬ್ರಾಹ್ಮಣತನ ಇದೆಯಾ? ನಂತರ ಕರ್ಮದಿಂದ ಬ್ರಾಹ್ಮಣನ ಒಂದು 6 ವಿಕಲ್ಪಗಳನ್ನು ಕೊಡ್ತಾರೆ. ಇದು ಬ್ರಾಹ್ಮಣವ, ಇದು ಬ್ರಾಹ್ಮಣವ, ಇದು ಬ್ರಾಹ್ಮಣವ. ಒಂದನ್ನೂ ಉಪನಿಷತ್ ಒಪ್ಪುವುದಿಲ್ಲ. ದೇಹ ಬ್ರಾಹ್ಮಣವಾ ಅಂತ ಪ್ರಶ್ನೆ ಹಾಕ್ಕೊಳ್ಳುತ್ತೆ ಉಪನಿಷತ್. ಉಪನಿಷತ್ ಪ್ರಶ್ನೆ ಕೇಳುತ್ತೆ, ನಿನ್ನಪ್ಪ ಸತ್ತಾಗ ನಿನ್ನಪ್ಪನ ಶರೀರಕ್ಕೆ ನೀನು ಬೆಂಕಿ ಇಡ್ತೀಯಲ್ವಾ? ಹಾಂ, ಬೆಂಕಿ ಇಟ್ಟ ಮೇಲೆ ಆವಾಗ ಅಪ್ಪನ ಶರೀರವನ್ನು ಸುಟ್ಟ ಪಾಪ ನಿನಗೆ ಬರೋದಿಲ್ವಾ? ಯಾಕೆ? ಅದು ಬ್ರಾಹ್ಮಣ ಶರೀರ. ಉಪನಿಷತ್ತೇ ಪ್ರಶ್ನೆ ಕೇಳುತ್ತೆ ನಿಮ್ಮನ್ನು. ಆದ್ದರಿಂದ ಶರೀರ ಬ್ರಾಹ್ಮಣ ಅಲ್ಲ. ಜಾತಿ, ಜಾತಿ ಅಂದರೆ ಉಪನಿಷತ್ ಹೇಳ್ತದೆ ಮನುಷ್ಯ ಜಾತಿ, ಖಗಜಾತಿ, ಪಕ್ಷಿ ಜಾತಿ, ಪ್ರಾಣಿ ಜಾತಿ, ಇದು ಜಾತಿಗಳು. ನಮ್ಮಲ್ಲಿ ಎಷ್ಟೋ ಜನ ಋಷಿ ಮುನಿಗಳ ಉದಾಹರಣೆಯನ್ನು ಕೊಡ್ತದೆ. ಋಷ್ಯಶೃಂಗ ಅನ್ನುವಂಥವನು ಜಿಂಕೆಗೆ ಹುಟ್ಟಿದ್ದು, ಅಗಸ್ತ್ಯರು ಅನ್ನುವಂಥವರು ಮಡಿಕೆಯಿಂದ ಹುಟ್ಟಿ. ಯಾವ ಜಾತಿ ಅಂತೀಯ? ದಾನ ಮಾಡುವುದು ಬ್ರಾಹ್ಮಣವ? ಉಪನಿಷತ್ ಹೇಳ್ತದೆ ಕ್ಷತ್ರಿಯರು ಮಾಡಿರುವಂತಹ ದಾನಗಳು ಮುಂದೆ ಬ್ರಾಹ್ಮಣನ ದಾನ ಅನ್ನುವಂಥದ್ದು ಏನಿಲ್ಲ. ಹಾಗಾದರೆ ಬ್ರಾಹ್ಮಣ ಅಂದರೆ ಯಾರು? ಉಪನಿಷತ್ ಹೇಳ್ತದೆ ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯ ನಾನಿದ್ದೇನೆ, ಬ್ರಹ್ಮಸ್ವರೂಪ ನಾನಿದ್ದೇನೆ ಅಂತ ಯಾರು ತಿಳಿತಾನೋ ಅವನೇ ಬ್ರಾಹ್ಮಣ. ಆಲೋಚನೆಯನ್ನು ಮಾಡಿ. ಆದ್ದರಿಂದ ಬ್ರಹ್ಮಸ್ವರೂಪ ನಾನಿದ್ದೇನೆ ಅನ್ನುವುದನ್ನು ತಿಳಿಯಬೇಕು. ಆ ಬ್ರಹ್ಮಸ್ವರೂಪ ನಾನಿದ್ದೇನೆ ಅಂತ ತಿಳಿಯಬೇಕಾದರೆ ನಾನಲ್ಲದ್ದು ಏನಿದೆ ಅದೆಲ್ಲವನ್ನ ಬಿಡಬೇಕು. ಈ 1 ಗಂಟೆಯಲ್ಲಿ ನಾನು ಇಂತಹ ಜಾತಿಗೆ ಸೇರಿದವನು, ಇಂತಹ ಕುಲಕ್ಕೆ ಸೇರಿದವನು ಯಾವುದೂ ಇಲ್ಲ ನಮ್ಮಲ್ಲಿ. ನಾನು ಯಾರಿದ್ದೇನೆ? ಆನಂದ ಸ್ವರೂಪ ಅಷ್ಟೇ. ನಾನು ಆನಂದವಾತ್ಮಗುಣ. ಈ ಆನಂದ ಸ್ವರೂಪವು ಯಾವಾಗ ಸಿಗ್ತದೆ? ಮೌನದಳು, ಮಾತಿನೊಳು, ಹಾಸ್ಯದೊಳು, ಹಾಡಿನೊಳು, ಮಾನವಂ ಪ್ರಣಯದೊಳು, ವೀರ ವಿಜಯದೊಳು, ಏನೋ ಎಂತೋ ಸಮಾಧಾನಗಳ ನರಸುತಿಹ. ಇದೆಲ್ಲವೂ ಕೂಡ ಅವನಿಗೆ ಬೇಕಾಗಿರೋದೇನಕ್ಕೆ? ನೆಮ್ಮದಿಗೋಸ್ಕರ.
ಶಾಂತಿಗೋಸ್ಕರ, ಆನಂದಕ್ಕೋಸ್ಕರ. ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಪ್ರವಚನಕ್ಕೆ ಬಂದಿದ್ದೀರಾ, ಇಲ್ಲಿ ನಿಮಗೆ ದುಃಖ ಸಿಗ್ತದೆ ಅನ್ನುವಂಥದ್ದಾಗಿದ್ದರೆ ಖಂಡಿತ ನೀವು ಬರ್ತಾ ಇರಲಿಲ್ಲ. ಏನೋ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಚಿನ್ಮಯಾನಂದರು ನಮಗೆ ಹೇಳಿದ್ದು ಒಂದೇ ಮಾತು, ನಿತ್ಯವೂ ಕೂಡ ನಿನ್ನ ಮನಸ್ಸಿನಲ್ಲಿ ವಿಚಾರವನ್ನು ಮಾಡು, ವಿಚಾರವನ್ನು ಮಾಡು, ಪ್ರವಚನವನ್ನು ಕೊಡು. ಜನ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿನಗೆ ಸಾಧನೆ ಅದೇ. ಇತ್ತೀಚೆಗಷ್ಟೇ ಪೇಪರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ ನಾನು. ಚಿನ್ಮಯ ಮಿಷನ್ಗೆ 25 ವರ್ಷ ಆದಾಗ ಒಬ್ಬ ಪತ್ರಕರ್ತ ಚಿನ್ಮಯಾನಂದರನ್ನ ಪ್ರಶ್ನೆ ಕೇಳ್ತಾನೆ. ಚಿನ್ಮಯ ಮಿಷನ್ಗೆ 25 ವರ್ಷ ಆಗಿದೆ, ರಜತ ಮಹೋತ್ಸವ. ಈ 25 ವರ್ಷಗಳಲ್ಲಿ ನಿಮ್ಮಿಂದ ಉದ್ಧಾರವಾದವರು ಎಷ್ಟು ಜನ? ಚಿನ್ಮಯಾನಂದರು ಉತ್ತರ ಕೊಡ್ತಾರೆ, ಒಬ್ಬ, ಅದು ಸ್ವಾಮಿ ಚಿನ್ಮಯಾನಂದ. ವಿಚಾರ ಮಾಡಿ, ಒಬ್ಬ ಅಷ್ಟೇ. ನಾನು ಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ ಮೊದಲು ಕೇಳುವುದು ನಾನೇ. ಆ 1-1.5 ಗಂಟೆ ನನ್ನ ಮನಸ್ಸು ಪ್ರಶಾಂತವಾಗಿರ್ತದೆ. ಅದರಿಂದ ಯಾರಿಗಾದ್ರೂ 4 ಉಪಯೋಗವಾಯಿತು, ಸಂತೋಷ. ಯಾಕೆ ಅಂದರೆ ನಾವು ಸಮಾಜದಲ್ಲಿ ಬದುಕ್ತಾ ಇರಬೇಕಾದ್ರೆ ಹಲವಾರು ರೀತಿಯ ಜನರಿರ್ತಾರೆ. ಜನ ಬಂದು ಸುಮ್ಮನೆ ಹೇಳ್ತಾ ಇರ್ತಾರೆ, ಸ್ವಾಮೀಜಿ ನಿಮ್ಮ ಆಶೀರ್ವಾದ ಎಲ್ಲವೂ ಚಂದದಲ್ಲಿ ನಡೀತಾ ಇದೆ. ಇತ್ತೀಚೆಗಂತೂ ನಾನು ಸ್ಪಷ್ಟವಾಗಿ ಹೇಳಿಬಿಡ್ತಾ ಇದ್ದೀನಿ, ಈ ಆಶೀರ್ವಾದ ಶಬ್ದನೇ ನನಗೆ ತುಂಬ ಭಯ ಉಂಟು ಮಾಡ್ತಾ ಇದೆ. ಯಾಕೆ ಅಂದರೆ ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಒಬ್ಬರು ಹೇಳಿದ್ರು, ಇಡೀ ನನ್ನ ವಂಶ ಸಂಸಾರ ಅನ್ನುವಂಥದ್ದು ಹಾಳಾದದ್ದೇ ಈ ಸ್ವಾಮೀಜಿಯಿಂದ ಅಂತ. ಇವಾಗ ಇವರು ಹೇಳ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ. ಯಾವುದು ಸತ್ಯ? ಆಲೋಚನೆ ಮಾಡಿ, ವಿಚಾರ ಮಾಡಿ. ನನ್ನ ಸಂಸಾರ ಹಾಳಾದದ್ದು ಇವರಿಂದ ಅಂತ ಒಬ್ಬರು ಹೇಳ್ದ. ಎರಡೂ ಸತ್ಯ ಇಲ್ಲ, ಎರಡೂ ಸುಳ್ಳೆ. ವಿಚಾರವನ್ನು ಮಾಡುವ, ಹುಡುಕುವ, ವಾಸ್ತವವನ್ನು ಹುಡುಕುವ. ಏನು ವಾಸ್ತವ? ವಾಸ್ತವ ಅನ್ನುವಂಥದ್ದು ಒಂದೇ. ನೋಡಿ, ಜೀವನದಲ್ಲಿ ಒಂದನ್ನು ತಿಳಿದುಕೊಳ್ಬೇಕು, ಅದು ಎಲ್ಲರಿಗೂ ಒಂದೇ ಆಗಿರಬೇಕು, ಎಲ್ಲರಿಗೂ ಕೂಡ ಒಂದೇ ಆಗಿರಬೇಕದು. ಅದು ಮಾತ್ರ ಸತ್ಯ, ಅದು ಮಾತ್ರ ಆನಂದ. ನಾವೆಲ್ಲರೂ ಪ್ರೀತಿಸುವುದು ಹೆಚ್ಚಾಗಿ ನಮ್ಮನ್ನು ಅಲ್ವಾ? ನಾವು ಪ್ರೀತಿಸುವುದು ಯಾರನ್ನ? ನಮ್ಮನ್ನ. ನಾನು ನನ್ನನ್ನು ಪ್ರೀತಿಸ್ತೇನೆ, ನೀವು ನಿಮ್ಮನ್ನು ಪ್ರೀತಿಸ್ತೇನೆ. ಡಿ.ವಿ. ಜಿಯವ್ರ ಮಾತಲ್ಲಿ ಹೇಳುವುದಾದರೆ, ಕನ್ನಡಿಯ ಮುಂದೆ ಮೊಗವ ತಿದ್ದುವರು ಎಲ್ಲರೂ ಕೂಡ ಅಲ್ವಾ? ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ನನ್ನಷ್ಟು ಸುಂದರ ಇನ್ಯಾರೂ ಇಲ್ಲ. ಆ ನಾನು ಅಂತ ಏನು ಕರೀತಾ ಇದ್ದೇನೆ, ಒಂದೊಂದನ್ನೇ ಬಿಟ್ಬಿಡುವ, ಉಳಿಯುವುದೇನು? ಕೇವಲ ನಾನು. ಆ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮರೂಪ ಗುಣ ದೋಷವರ್ಜಿತಂ ದೇಶ ಕಾಲ ವಿಷಯಾತಿವರ್ತಿಯದ್ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಆ ಬ್ರಹ್ಮಸ್ವರೂಪ ನಾನಿದ್ದೇನೆ ಅಂತ ಅರಿತುಕೊಂಡ್ರೆ ಸಾಕು. ಅದು ಅರಿತುಕೊಂಡ್ರೆ ಸಾಕು ಆನಂದ. ಇನ್ನು ಬಿಕ್ಕಿದ್ದು ಯಾವುದನ್ನು ನಾವು ಅಂಟುಕೊಳ್ತೇವೋ ದುಃಖವೇ. ಹೆಸರಿಗೆ ಅಂಟುಕೊಳ್ಳಿ ದುಃಖ. ಇಲ್ಲಿ ಯಾರೋ ಬರೀತಾರೆ, ಸ್ವಾಮಿ ಆದಿತ್ಯಾನಂದನಿಗೆ ಧಿಕ್ಕಾರ. ನನಗೆ ನೋವಾಗ್ತದೆ. ಯಾಕೆ ನೋವಾಗ್ತದೆ? ನಾನು ತಿಳ್ಕೊಳ್ತೀನಿ ಆ ಅಕ್ಷರಗಳು ನಾನು ಅಂತ. ಆ ಅಕ್ಷರಗಳು ನಾನಾ? ಅಲ್ಲವೇ? ಇನ್ನೊಬ್ರು ಯಾರೋ ನಾನು ಫೋಟೋ ತೆಗೆದು 2 ನಾಮ ಹಾಕಿ ನನಗೆ ನೋವಾಗ್ತದೆ. ಯಾಕೆ? ನಾನು ತಿಳಿತೀನಿ ಆ ಪೇಪರ್, ಆ ಫೋಟೋ ಕಲ್ಲರ್ ನಾನು ಅಂದುಕೊಳ್ತೇನೆ. ಇದು ಯಾವುದೂ ನಾನಲ್ಲ. ಇದು ವೇದ ಅಂತ ನಮಗೆ ತಿಳಿಸೋದು. ಏನೋ ಎಂತೋ ಸಮಾಧಾನಗಳ ನರಸುತಿಹ. ಎಲ್ಲೋ ಸಿಕ್ಕತ್ತ ಆನಂದ, ಎಲ್ಲೋ ಸಿಕ್ಕತ್ತೆ.
ಈ ದೇವರತ್ತಕ್ಕೆ ಆ ದೇವರತ್ತಕ್ಕೆ ಹೋಗ್ತೇವೆ. ಆಲೋಚನೆ ಮಾಡಿ, ನಾನೊಬ್ಬ ಮುಸ್ಲಿಂ ಆದರೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇನೆ, ಗಣೇಶನ ದೇವಸ್ಥಾನ ಕಾಣಿಸ್ತದೆ, ತಲೆ ಬಗ್ಗಿಸ್ತೀನ ನಾನು? ಮುಂದೆ ಹೋಗ್ತೀನಿ. ಒಂದು ಚರ್ಚ್, ತಲೆ ಬಗಲ್ಲ. ಒಂದು ಮಸೀದಿ ಬಂತು, ಒಳಕ್ಕೆ ಹೋಗ್ತೇನೆ. ನಾನೊಬ್ಬ ಕ್ರಿಶ್ಚಿಯನ್ ಆದರೆ ಗಣೇಶಂದು ಹನುಮಂತನೋ ದೇವಸ್ಥಾನ, ಮಸೀದಿ ಬಂತು ಇಲ್ಲ, ಗುರುದ್ವಾರ ಬಂತು ಇಲ್ಲ, ಚರ್ಚ್ ಬಂತು, ಏನೋ ಮಾಡ್ತೇನೆ. ನಾನೊಬ್ಬ ಹಿಂದೂ ಆದರೆ ಗಾಡಿಯಲ್ಲಿ ಹೋಗ್ತಾ ಇದ್ರು, ಮುಂದೆ ಹೋಗ್ತೀನಿ. ಅನ್ಸುತ್ತೆ ತಲೆ ಟೈಮ್ ಸಿಕ್ಕಿದ್ರೆ ಕಣ್ಣು ನಮಸ್ಕಾರ ಮಾಡ್ತೇನೆ, ಇನ್ನ ಟೈಮ್ ಇದ್ರೆ ಒಳಕ್ಕೆ ಹೋಗ್ತೇನೆ. ಚರ್ಚ್, ಮಸೀದಿ, ಗುರುದ್ವಾರ ಇಲ್ಲ. ಇವಾಗ ನನ್ನದು ಒಂದೇ ಪ್ರಶ್ನೆ, ದೇವಸ್ಥಾನದಲ್ಲಿ ದೇವರಿದ್ದಾನ? ಚರ್ಚಲ್ಲಿ ಜೀಸಸ್ ಇದ್ದಾನ? ಮಸೀದಿಯಲ್ಲಿ ಅಲ್ಲ ಇದ್ದಾನ? ಗುರುದ್ವಾರದಲ್ಲಿ ಗುರು ಸಿಖ್ಖರ ಒಂದು ಧರ್ಮಗ್ರಂಥ, ಅದು ಗುರುಗ್ರಂಥ ಸಾಹೇಬ್, ಅಲ್ಲಿ ಅವರಿಗೆ ದೇವರು ಕಾಣಿಸ್ತಾ ಇದ್ದಾನ? ಒಂದು ಪ್ರಶ್ನೆ. ಏನು ಪ್ರಶ್ನೆ? ನನಗೆ ಇಲ್ಲಿ ದೇವರು ಕಾಣಿಸ್ತಾನೆ, ಕ್ರಿಶ್ಚಿಯನ್ಗೆ ಚರ್ಚಲ್ಲಿ ಕಾಣಿಸ್ತಾನೆ, ಮುಸ್ಲಿಮ್ಗೆ ಮಸೀದಿಯಲ್ಲಿ, ಒಬ್ಬ ಸಿಖ್ಗೆ ಗುರುದ್ವಾರದಲ್ಲಿ. ಅವರಿಗೆ ಅಲ್ಲಿ ಕಾಣಿಸಿದ್ರೆ ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ಅವರಿಗೆ ಅಲ್ಲಿ ಭಾವನೆ ಬರ್ತಾ ಇದೆ ಅಂದರೆ ನನಗೆ ಯಾಕೆ ಭಾವನೆ ಬರ್ತಾ ಇಲ್ಲ? ಒಂದು ವೇಳೆ ಇಲ್ಲಿದ್ದಾನೆ ಅಲ್ಲಿಲ್ಲ ಅಂದರೆ, ಅಥವಾ ಅಲ್ಲಿದ್ದಾನೆ ಇಲ್ಲಿಲ್ಲ ಅಂದರೆ, ಒಂದಂತೂ ಸತ್ಯ. ಏನು? ಒಂದು ಇಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ಇರಬೇಕು, ಅಲ್ಲಿಲ್ಲ ಅಂದರೆ ಎಲ್ಲೂ ಇಲ್ಲ. ಆಲೋಚನೆ ಮಾಡಿ, ಹುಡುಕಿ ವಿಚಾರವನ್ನು ಮಾಡಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಕರುಣಾಳು ಶಿವನಿಂದು ಕಲ್ಲಾದನೇಕೆ, ಮನದಲ್ಲಿ ಇರುವವಗೆ ಮನೆ ಬೇರೆ ಬೇಕೆ ಕಲ್ಲಿನಲ್ಲಿ. ಹಲವಾರು ಪದ್ಯಗಳನ್ನು ಕೇಳಿದ್ದೇವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವೋ ನಮ್ಮೊಳಗೆ. ಶಿವರುದ್ರಪ್ಪನವರು. ವಿಚಾರ ಮಾಡಿ, ಇವಾಗ ಎಲ್ಲಿದ್ದಾನೆ ದೇವರು? ನನಗೆ ದೇವರು ಎಲ್ಲಿದ್ದಾನೆ ಅಂದರೆ ಮತ್ತೆ ನೆನಪಾಗೋದು DBGನೇ. ಮೀನೊಂದು ವಾರಿದಿಯೋಳಾನಂದದಿಂದಿರುತ್ತ ತಾನೊಂದು ದಿನ ಮೆಂದಿ ತಚ್ಚರಿಯೋಳು, ನಾನಂಬುದಿಯ ವರ್ತಮಾನವನ್ನು ಕೇಳಿರ್ಪೆ ನಾ ನೀರ ರಾಶಿಯನ್ನು ಕಾಣ್ಬುದೆಂತು. DBG ಅವ್ರದ್ದೊಂದು ಪದ್ಯ ಇದೆ, ದೇವರಲ್ಲಿ ಅಂತ. ಅದರಲ್ಲಿ ಮೊದಲನೇ ಪದ್ಯ ಇದು. ಒಂದು ಮೀನು ವಾರಿಧಿಯೋಳು, ವಾರಿ ಅಂದರೆ ನೀರು, ವಾರಿಧಿ ಅಂದರೆ ಸಮುದ್ರ. ಮೀನೊಂದು ವಾರಿಧಿಯೋಳು ಆನಂದದಿಂದಿರುತ್ತ, ಹೇಗಿದೆ ಅದು? ಆನಂದವಾಗಿದೆ. ಆನಂದವಾಗಿದೆ ಮೀನು. ಎಲ್ಲಿ? ವಾರಿಧಿಯಲ್ಲಿ. ತಾನೊಂದು ದಿನ ಮೆಂದಿ ತಚ್ಚರಿಯೋಳು, ಅದಕ್ಕೊಂದಿನ ಆಶ್ಚರ್ಯ ಆಗೋಯ್ತಂತೆ. ಹೀಗಂತೂ ಆಶ್ಚರ್ಯದಿಂದ ನಾನಂಬುಧಿಯ ವರ್ತಮಾನವನ್ನು ಕೇಳಿರ್ಪೆ. ಅಂಬುಧಿ ಅನ್ನುವಂಥದ್ರ ಬಗ್ಗೆ ನಾನು ಕೇಳಿದ್ದೀನಿ. ಅಂಬುಧಿ ಅಂದರೆ ಏನು? ಮತ್ತೆ ಸಮುದ್ರವೇ, ಸಾಗರವೇ. ನೀರಿಗೆ ಏನೆಲ್ಲ ಶಬ್ದಗಳಿವೆ, ಪ್ರತಿಯೊಂದರಿಂದ ನಾವು ವಿಷ್ಣುವಿನ ಹೆಸರನ್ನು ತರ್ಬೋದು ಅಲ್ವಾ? ಅಂಬುಜಾಕ್ಷ, ಜಲಜಾಕ್ಷ, ಏನು ಬೇಕಾದರೂ ತರಬಹುದು. ಜಲದಿ, ಜಲಜ. ಮೀನು ಸಮುದ್ರದಲ್ಲಿ, ಸಾಗರದಲ್ಲಿದೆ. ಅದು ಹೇಳಿತು ಆಶ್ಚರ್ಯದಿಂದ. ಅಂಬುಧಿ ಅನ್ನೋದ್ರ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ನಾನು. ಅಲ್ಲಿ ದೊಡ್ಡ ದೊಡ್ಡ ನೀರಿನ ರಾಶಿ ಇರ್ತದಂತೆ, ಎತ್ತರ ಎತ್ತರಕ್ಕೆ ಹೋಗುತ್ತಂತೆ ನೀರು. ಅದನ್ನು ನಾನು ಯಾವತ್ತು ನೋಡ್ತೇನೆ? ಯಾರು ಕೇಳ್ತಾ ಇರೋದು?
ಮೀನಿರೋದೆಲ್ಲಿ? ಅಂಬುದಿ. ಮೀನೊಂದು ವಾರಿಧಿಯೋಳು ಆನಂದದಿಂದಿರುತ್ತ ತಾನೊಂದು ದಿನ ಮೆಂದಿ ತಚ್ಚರಿಯೋಳು ನಾನಂಬುಧಿಯ ವರ್ತಮಾನವನು ಕೇಳಿರ್ಪೆ ನಾ ನೀರ ರಾಶಿಯನ್ನು ಕಾಣ್ಬುದೆಂತು. ಇದು ಮೊದಲನೇ ಶ್ಲೋಕ. ಎರಡನೇ ಶ್ಲೋಕ, ಖಗಮೆಂಬುದೊಂದು ದಿನ ಗಗನದುಳ್ಪಾರುತಲಿ ಮಿಗೆ ಸಂತ ಸಂದೆಳೆದು ಪೇಳ್ದುದಿಂತು ಜಗದಿ ಮಾರುತನೆ ಜೀವಿಗಳ ಬದುಕಿಪನೆಂದು ಬಗೆದಿರ್ಪರವನ ನಾನ್ ಕಾಣ್ಬುದೆಂತು. ಖೇ ಗಚ್ಚತಿ ಇತಿ ಖಗಃ. ಆಕಾಶದಲ್ಲಿ ಯಾವುದು ಸಂಚರಿಸ್ತದೋ, ನಡೆದಾಡ್ತದೋ, ಹಾರಾಡ್ತದೋ ಅದಕ್ಕೆ ಹೆಸರು ಖಗ. ಖಗ ಅಂದರೆ ಪಕ್ಷಿ. ಖಗಮೆಂಬುದೊಂದು ದಿನ, ಪಕ್ಷಿ ಅನ್ನುವಂಥದ್ದೊಂದು ದಿನ ಗಗನದೊಳ್ಪಾರುತಲಿ, ಆಕಾಶದಲ್ಲಿ ಹಾರಾಡ್ತಾ ಹೀಗೆ ಸಂತಸದಿಂದ ಆಶ್ಚರ್ಯದಿಂದ ಕೇಳ್ತಂತೆ. ಪೇಳ್ದುದಿಂತು ಏನು ಹೇಳ್ತೋದು? ಜಗದಿ ಮಾರುತನೆ ಜೀವಿಗಳ ಬದುಕಿಪನೆಂದು. ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಬದುಕಿರುವುದಕ್ಕೆ ಕಾರಣ ಮಾರುತ ಅಂದರೆ ಗಾಳಿ. ಗಾಳಿಯಿಂದ ಪ್ರತಿಯೊಂದು ಜೀವಿಯೂ ಬದುಕಿದೆಯಂತೆ. ಆ ಗಾಳಿಯನ್ನು ನಾನು ಯಾವತ್ತು ನೋಡ್ತೇನೆ? ಪಕ್ಷಿ ಹಾರಾಡ್ತಾ ಇರುವುದೇ ಗಾಳಿಯಲ್ಲಿ, ಮೀನು ಇರುವುದೇ ನೀರಿನ. ಒಂದು ಮೀನು, ಇನ್ನೊಂದು ಪಕ್ಷಿ, ಇನ್ನು ಮೂರನೇದು ನಮ್ಮ ಕತೆ. ನರನು ಮಂತೆಯೇ ಸತತ ಮಿರುತಲ ಪರಮನೊಳೆ ಪರಮಾತ್ಮ ನಿರ್ಪಡೆಯ ತಿಳಿಯದಿಹನು ಪರಕಿಸಿದೊಡ ಪರಾತ್ ಪರನೆತ್ತಲೆತ್ತಲು ಮೆರೆಯುತಿಹನ್ ಎನಿತೆನಿತೋ ರೂಪಗಳೊಳ್ಳು. ನರನು ಮಂತೆಯೇ, ಅಂತೆಯೇ ಅಂದ್ರೇನು? ಮೀನಿನಂತೆಯೇ, ಖಗದಂತೆಯೇ. ನರನು ಮಂತೆಯೇ ಸತತ ಮಿರುತಲ ಪರಮನೊಳೆ. ಅವನಿರುವುದೇ ಪರಮಾತ್ಮನಲ್ಲಿ, ಅವನೇ ಪರಮಾತ್ಮ ಸ್ವರೂಪ. ಪರಮಾತ್ಮ ನಿರ್ಪಡೆಯ ತಿಳಿಯದಿಹನು. ಆನಂದ ಸ್ವರೂಪವೇ ನಾನು, ಅದು ಅವನಿಗೆ ಗೊತ್ತಿಲ್ಲ. ಪರಕಿಸಿದೊಡ, ವಿಚಾರ ಮಾಡು, ಚಿಂತನೆಯನ್ನು ಮಾಡು. ವಿಚಾರ ಮಾಡಿ ಚಿಂತನೆಯನ್ನು ಮಾಡಿದ್ರೆ ಗೊತ್ತಾಗ್ತದೆ. ಕಣ್ತೆರೆದು ನೋಡು ಚಿತ್ ಸತ್ವಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಉನ್ಮುಖನು ನೀನೆರಡು ಜಗಕ್ಕೆ ಮಿರುತಿರಲಾಗ, ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಕಣ್ಣು ಬಿಟ್ಟಾಗ ಏನೆಲ್ಲ ರೂಪಗಳು ಕಾಣಿಸ್ತಾ ಇದೆ, ಪ್ರತಿಯೊಂದೂ ಕೂಡ ಪರಮಾತ್ಮ ಸ್ವರೂಪವೇ. ಚಿತ್ಸತ್ವ ಮೂರ್ತಿಯ ನೃತ್ಯ. ಯಾರು ಶಿವ, ಯಾರು ಶಿವ ಹುಡುಕಬೇಡ, ಶಿವ ನೀನು ನಾನು ಅಂತಾರೆ DVG. ಪ್ರತಿಯೊಬ್ಬರೂ ಕೂಡ ಶಿವಸ್ವರೂಪವೇ. ಶಂಕರರು ಹೇಳ್ತಾರೆ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆ ಚೈತನ್ಯ ಸ್ವರೂಪಕ್ಕೆ ಇನ್ನೊಂದು ಹೆಸರು ಶಿವ, ಬ್ರಹ್ಮ ಸ್ವರೂಪಕ್ಕೆ ಇನ್ನೊಂದು ಹೆಸರು ಶಿವ. ಅದು ನಾನು, ಅದು ನೀನು. ಅದು ಆನಂದ, ಅದು ಬ್ರಹ್ಮಸ್ವರೂಪ, ಅದು ನನ್ನ ಸ್ವರೂಪ, ನಿನ್ನ ಸ್ವರೂಪ. ಇದನ್ನು ತಿಳಿದುಕೋ. ಇವಾಗ ನಮ್ಮ ಮುಂದೆ ಇರೋದೊಂದು ಪ್ರಶ್ನೆ. ಏನು ಪ್ರಶ್ನೆ? ಅಲ್ಲ ಸ್ವಾಮೀಜಿ, ಇಷ್ಟೊಂದು ಗ್ರಂಥಗಳಿವೆ, ಲೆಕ್ಕವಿಲ್ಲದಷ್ಟು ಪುರಾಣಗಳಿವೆ, ಪ್ರತಿಯೊಂದು ಪುರಾಣದಲ್ಲಿ ಹೀಗಾಯಿತು ಹೀಗಾಯಿತು ಅಂತೆಲ್ಲ ಹೇಳ್ತಾ ಇರ್ತಾರೆ, ಇವಾಗ ಏನು ಮಾಡುವುದು? ಒಂದೇ ಶ್ಲೋಕದಲ್ಲಿ DVG ಹೇಳ್ತಾರೆ, ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕತೆ, ಬರಿಯ ಕತೆ, ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಶೆ, ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಎಷ್ಟು ವಾಸ್ತವ ನೋಡಿ. ಎಲ್ಲವೂ ಕಥೆ ಸ್ವಾಮಿ. ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮೀಜಿ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲರೂ ಕೂಡ ಕಾಡಲ್ಲಿದ್ದರು, ನಾರು ಮುಡಿಯನ್ನು ಹುಟ್ಟಿದ್ರು, ಕೈಯಲ್ಲಿ ಕಮಂಡ್ಲ ಇಟ್ಕೊಂಡಿದ್ರು, ನಡ್ಕೊಂಡು ಓಡಾಡ್ತಾ ಇದ್ರು,
ನೀವೆಲ್ಲ ಏನು ಸ್ವಾಮೀಜಿ, ಕಾರು, ಸ್ಕೂಟ್ರು, ಏರ್ಪ್ಲೇನು, ಕೈಯಲ್ಲಿ ಕಮಂಡ್ಲೂ ಇಲ್ಲ, ನಾರ್ಮಡಿ ಹುಟ್ಟಿಲ್ಲ, ಕಾಲ ಕೆಟ್ಟೋಯ್ತು ಸ್ವಾಮೀಜಿ. ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ, ಅಲ್ಲ ನಿನ್ನ ವಯಸ್ಸು ನಮ್ಮ ವಯಸ್ಸು ಏನು ಅಷ್ಟೇನು ವ್ಯತ್ಯಾಸ ಏನಿಲ್ಲ, ನಿನಗೆ ಯಾಕೆ ಗೊತ್ತು ಹಿಂದಿನ ಕಾಲದಲ್ಲಿ ಹಾಗಿದ್ರು ಅಂತ? ಅದು ನೋಡಿಲ್ವ ನಾವು ಸಿನಿಮಾದಲ್ಲಿ ಮೂರ್ಖ, ಅದು ಡೈರೆಕ್ಟರ್ ಇಮ್ಯಾಜಿನೇಷನ್. ಅದು ಡೈರೆಕ್ಟರ್ ಇಮ್ಯಾಜಿನೇಷನ್ ಮಾಡಿದ್ದಾನೆ. ಓ ಸನ್ಯಾಸಿ ಅಂದರೆ ಋಷಿ ಅಂದರೆ ಹೀಗಿದ್ದ, ಕಾಡಲ್ಲಿದ್ದ. ಸ್ವಲ್ಪ ಆಲೋಚನೆಯನ್ನು ಮಾಡಿ, ಆಲೋಚನೆಯನ್ನು ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಆ ಆಲೋಚನೆಯನ್ನು ಮಾಡುವ ಕಲೆಯನ್ನು ಬೆಳೆಸ್ಕೊಳ್ಬೇಕು ನಾವು. ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಪ್ರತಿ ಕ್ಷಣವೂ ಕೂಡ ಸ್ವಾಮಿ ಪರಿವರ್ತನೆಯೇ ಜಗದ ನಿಯಮ. ಪರಿವರ್ತನೆಯೇ. ಆಲೋಚನೆಯನ್ನು ಮಾಡಿ. ಆದ್ದರಿಂದ ಡಿ ವಿ ಜಿಯವರು ನಮ್ಮ ಮುಂದೆ ಸತ್ಯವನ್ನು ತೆಗೆದಿಟ್ಟಿದ್ದಾರೆ. ಆ ಸತ್ಯವನ್ನು ನಾನು ಅರಿತುಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ವೇದಾಂತ ಅಥವಾ ಜ್ಞಾನ ಜನರಿಗಾಗಿ ಅಲ್ಲ, ಅದು ನನಗೋಸ್ಕರ. ನಿನ್ನುದ್ಧಾರವೆಷ್ಟಾಯಿತು ಮಂಕುತಿಮ್ಮ ಅಂತಾರೆ ಡಿ ವಿ ಜಿ. ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಬೇಕು. ಡಿ ವಿ ಜಿಯವರು ಸ್ಪಷ್ಟವಾಗಿ ಹೇಳ್ತಾರೆ, 2 ಮಾರ್ಗ ಇದೆ ತಮ್ಮ ಜೀವನದಲ್ಲಿ. 2 ಮಾರ್ಗ ಇದೆ. ಯಾವುದು 2 ಮಾರ್ಗ? ಜಾಗರೂಕತೆ, ಸಹನೆ, ಸದಸದ್ವಿವೇಕಮೀ ತ್ರೈಗುಣ್ಯ ನೀಗುವುದು ಬಹು ಕಷ್ಟಗಳನ್ನು. ಆಗದೊಡೆ ದೈವಕ್ಕೆ ತಲೆಬಾಗು ಶರಣೆಂದು ಬಾಗು ತಲೆಯನ್ನು ನಗುತ ಮರುಳ ಮುನಿಯ. 2 ಮಾರ್ಗ ಇದೆ ನಮ್ಮ ಮುಂದೆ. ಒಂದು ಯಾವುದು? ಜ್ಞಾನ ಮಾರ್ಗ, ವಿಚಾರ ಮಾರ್ಗ. ಏನು ಬೇಕಲ್ಲಿ? ಜಾಗರೂಕತೆ, ಎಚ್ಚರಿಕೆ ಇರಬೇಕು. 2ನೇದು ಸಹನೆ, ತಾಳ್ಮೆ ಇರಬೇಕು. 3ನೇದು ಸದಸದ್ವಿವೇಕ, ಯಾವುದು ನಿತ್ಯ ಯಾವುದು ಅನಿತ್ಯ ಇದರ ಒಂದು ಡಿಸ್ಕ್ರಿಮಿನೇಷನ್, ವಿವೇಕ ಇರಬೇಕು. ಜಾಗರೂಕತೆ, ಸಹನೆ, ಸದಸದ್ವಿವೇಕ, ಈ ತ್ರೈಗುಣ್ಯ, ಈ 3 ನಮ್ಮಲ್ಲಿ ಇದ್ದರೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಎದುರಿಸಬಹುದು. ಜಾಗರೂಕತೆ, ಸಹನೆ, ಸದಸದ್ವಿವೇಕ, ಈ ತ್ರೈಗುಣ್ಯ ನೀಗುವುದು ಬಹು ಕಷ್ಟಗಳನ್ನು. ಸ್ವಾಮೀಜಿ ನಮಗೆ ಸಾಧ್ಯ ಇಲ್ಲ ಇದು. ಡಿ ವಿ ಜಿಯವರು ಹೇಳ್ತಾರೆ, 2nd ಆಪ್ಷನ್ ಆಗದೊಡೆ. ಈ ಮೊದಲನೇ ಆಪ್ಷನ್ ಆಗಲಿಲ್ಲ ಅಂದರೆ ದೈವಕ್ಕೆ ತಲೆಬಾಗು, ಪರಮಾತ್ಮನಿಗೆ ಶರಣಾಗು. ಬಾಗು ತಲೆಯನ್ನು ನಗುತ ಮರುಳ ಮುನಿಯ, ನಗನಗುತ ಶರಣಾಗು. ಇವಾಗ ನಾನೇ ನಿಮ್ಮನ್ನು ಕೇಳ್ತೇನೆ, ಈ 2ರಲ್ಲಿ ಯಾವುದು ಸುಲಭ? 100ರಲ್ಲಿ 99 ಜನ ಹೇಳೋದು 2ನೇದೇ, ಶರಣಾಗೋಗ್ಬಿಡುವ. ಸ್ವಾಮಿ ಶರಣಾಗತಿ ಅಂದರೆ ಅಷ್ಟು ಸುಲಭ ಇಲ್ಲ. ಯಾಕೆ? ಏನು ಪ್ರಶ್ನೆ ಕೇಳೋ ಹಾಗೆ ಇಲ್ಲ. ಸ್ವಾಮೀಜಿ ನಮ್ಮ ಮಕ್ಕಳನ್ನ ಮಾತೇ ಕೇಳ್ತಾ ಇಲ್ಲ, ಶರಣಾಗತನಾಗೋಗಿದೆಯಾ? ನಮಗೆ ಅಷ್ಟು 2ನೇದು ಆಗಲ್ಲ, ಆಗೋದಿಲ್ಲ ಅಲ್ಲ, ಸಾಧ್ಯನೇ ಇಲ್ಲ. ಯಾಕೆ? ನಮಗೆ ಬುದ್ಧಿ ಇದೆ. ಇಂಟೆಲಿಜೆಂಟ್ ಪೀಪಲ್ ಸಫರ್ ಇಂಟೆಲಿಜೆಂಟ್ಲಿ. ನಮಗೆ ಬುದ್ಧಿ ಇರುವುದರಿಂದ, ಯಾಕೆ ನೀವು ನಗ್ತಾ ಇದ್ರೆ ನನಗೆ ಏನಾಯಿತು ನನಗೆ ಕಾರಣ ತಿಳ್ಕೊಳ್ಬೇಕು. ಅಳ್ತಾ ಇದ್ರೆ ನನಗೆ ಕಾರಣ ತಿಳ್ಕೊಳ್ಬೇಕು, ಯಾಕೆ ಅಳ್ತಾ ಇದೆಯಾ ಅಂತ. ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ನನಗೆ. ಇರುವುದು ನಮ್ಮ ಮುಂದೆ ಒಂದೇ, ತಪ್ಪು ನಡೀತದೆ, ಎಚ್ಚರವಾಗಿರುವ. ಕೋಪ ಬರ್ತದೆ, ತಾಳ್ಮೆ, ವಿವೇಕವನ್ನು ಬೆಳೆಸಿಕೊಳ್ಳುವ. ಇದೊಂದೇ ದಾರಿ ನಮಗೆ.
ಸ್ವಾಮೀಜಿ ಶರಣಾಗತಿ ಸಾಧ್ಯ ಇಲ್ವಾ? ಎಲ್ಲೋ ಹನುಮಂತ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ನಮಗಂತೂ ಸಾಧ್ಯ ಇಲ್ಲ. ಘನತತ್ವ ಜೀವನದಲ್ಲಿ ಒಂದೇ. ಏನದು ಘನತತ್ವ? ದಿನ ರಾತ್ರಿ ಮನಸೋತು, ಹಗಲು ಇರುಳು ಶರಣಾಗತನಾದ ಒಂದು ನಿದರ್ಶನ ನಮ್ಮ ಮುಂದೆ ತೋರಿಸಿದ್ದಾರೆ. ಹನುಮಂತನ ಚಿತ್ರಣ. ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಮನಸ್ಸಿನಲ್ಲಿ ಬೇರೆ ಇನ್ನೊಂದನ್ನು ಆಲೋಚನೆಯನ್ನೇ ಮಾಡಲಿಲ್ಲ ಅವ. ನಾನು ರಾಮದೂತ, ರಾಮನ ಸೇವಕ, ರಾಮ ಭಕ್ತ ಅಷ್ಟೇ. ಅನುಸಂಧಿಯಲ್ಲಿ ಜೀವ ಭಾರವನು, ನಾನು ಅನ್ನುವುದನ್ನೇ ಬಿಡುವುದು, ನಾನು ಅನ್ನುವುದು ಇಲ್ಲವಾಗುವುದು. ಅದು ಹನುಮಂತ, ಅದು ಶರಣಾಗತಿ. ನಮಗಾಗಲ್ಲ ಅದು. ಯಾಕೆ? ನಮ್ಮ ಮನಸ್ಸು ಕೇಳಲ್ಲ. ಆದ್ದರಿಂದ ನಮ್ಮ ಮುಂದೆ ಇರೋದೇನು? ಒಂದೇ. ವಿಚಾರ ಮಾಡು, ಆಲೋಚನೆಯನ್ನು ಮಾಡು. ಯಾಕೆ? ಯಾರು ಹೇಳಿದ್ದನ್ನು ಒಪ್ಕೊಳ್ಳೋಕೆ ಹೋಗಬೇಡಿ ಸ್ವಾಮಿ. ಯಾರು ಹೇಳಿದ್ದು? ನಿಜವಾದ ಗುರು ಯಾರು ಗೊತ್ತಾ? ನಿಜವಾದ ಗುರು ಯಾರು ಅಂದರೆ, ನೀನು ವಿಚಾರವನ್ನು ಮಾಡು, ಚಿಂತನೆಯನ್ನು ಮಾಡು, ನಿನಗೇನು ಅನ್ನಿಸ್ತದೆ ಹೇಳು. ಅದಕ್ಕೆ ಹೆಸರು ಮನನ. ಮನನಾನುಸಂಧಾನ ಕಾದುದೀ ಕಗ್ಗ. ನೆನೆನೆನೆಯಿ ತೊಂದೊಂದು ಪದ್ಯವನದೊಮ್ಮೊಮ್ಮೆ, ಒಮ್ಮೊಮ್ಮೆ ತೆಗೆದುಕೋ, ಆಲೋಚನೆಯನ್ನು ಮಾಡು. ಆದರೆ ನಿನ್ನದು ಅಂತ ಒಂದು ಅಭಿಪ್ರಾಯ ಇಟ್ಟುಕೋ. ಮಂಕುತಿಮ್ಮನ ಕಗ್ಗದ ಕೊನೆಯಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಸಂದೇಹ ವಿಕೃತಿಯೋಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೇ ಮುಂದೆಂದು ಮೆಂದಲ್ಲ, ಕುಂದು ತೋರ್ದಂದು ತಿದ್ದಿಕೊಳೆ ಮನಸುಂಟು, ಇಂದಿಗೀ ಮತ ಉಚಿತ ಮಂಕುತಿಮ್ಮ. ಈ ಒಂದು ಮತ, ಒಂದು ಅಭಿಪ್ರಾಯವನ್ನು ಪ್ರತಿಯೊಬ್ಬರೂ ನಾವು ಬೆಳೆಸ್ಕೊಳ್ಬೇಕು. ಅದೇನೇ ಆಗಲಿ, ನಮ್ಮದು ಆದಂತಹ ಒಂದು ಅಭಿಪ್ರಾಯ ಇರಬೇಕು. ನಮಗೆ ಪ್ರತಿಯೊಬ್ಬರಿಗೂ ಇರಬೇಕು. ಆದರೆ ಡಿ ವಿ ಜಿಯವರು ಹೇಳೋ ಮಾತು ನೋಡಿ, ಕುಂದು ತೋರ್ದಂದು ತಿದ್ದುಕೊಳ್ಳೆ ಮನಸ್ಸುಂಟು. ಯಾರಾದರೂ ಬಂದು ನನ್ನನ್ನು ಕನ್ವಿನ್ಸ್ ಮಾಡಿದ್ರೆ ಇದು ತಪ್ಪು ಅಂದರೆ ತಿದ್ದುಕೊಳ್ಳಲಿಕ್ಕೆ ತಯಾರಿದ್ದೀನಿ. ಆದರೆ ನಮ್ಮ ಅಭಿಪ್ರಾಯ ಒಂದಿರಬೇಕು. ನನಗೆ ಇದು ಹೀಗೆ ಅನ್ನಿಸ್ತಾ ಇದೆ, ಇಲ್ಲಾಂದರೆ ನಮ್ದೇನಾಗುತ್ತೆ ಗೊತ್ತಾ? ಅವ್ರು ಹೀಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಇವರು ಹೀಗಂದ್ರು, ಮುಗಿದೋಯ್ತು. ನಿನಗೇನು ಅನ್ನಿಸ್ತಾ ಇದೆ ಹೇಳು, ಅಲ್ವಾ? ನಮಗೇನು ಅನ್ನಿಸ್ತಾ ಇದೆ? ಇದು ಸರಿ ಅನ್ನಿಸ್ತಾ ಇದೆಯಾ? ಯಾಕೆ ಅಂದರೆ ಹಲವಾರು ಪುರಾಣಗಳನ್ನು ಓದಿದೆ. ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 16-18 ಪುರಾಣಗಳನ್ನು ಪೂರ್ತಿ ಓದಿದೆ. ಮೊನ್ನೆ ತಾನೇ ಸ್ವಾಮೀಜಿ ಯಾರೋ ಒಬ್ಬರು ಸಿಕ್ಕಿದ್ರು. ನಾನು ಹೇಳಿದೆ ಅವರಿಗೆ, ಈ 16 ಪುರಾಣ ಓದಿದ ಮೇಲೆ ಒಂದಂತೂ ಅನ್ನಿಸ್ತು. ಏನು ಅಂದರೆ, ದೇವತೆಗಳಿಗಿಂತ ನಾವು ತುಂಬ ಒಳ್ಳೆಯವರು. ವಿ ಆರ್ ಫಾರ್ ಫಾರ್ ಬೆಟರ್ ದ್ಯಾನ್ ಗಾಡ್ಸ್. ಏನು ಸ್ವಾಮಿ, ನೀವು ಸ್ಕಂದ ಪುರಾಣ ಓದಿ, ಸೌರ ಪುರಾಣ ಓದಿ, ಶಿವಪುರಾಣ ಓದಿ. ತ್ರಿಪುರರು ಅಂತಿದ್ದಾರೆ ರಾಕ್ಷಸರು, ತುಂಬ ಒಳ್ಳೆಯವರು. 3 ದಿನ ಅಣ್ಣ ತಮ್ಮಂದರು ಸಂತೋಷವಾಗಿರ್ತಾರೆ. 3 ರೀತಿಯ ಲೋಹದ ನಗರಗಳನ್ನು ಕಟ್ಕೊಂಡಿರ್ತಾರೆ. ಇಂದ್ರನಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಕಥೆ ನೀವು ತದನಂತರ ಅದನ್ನು ಒಳ್ಳೆ ವಿಚಾರ ಮಾಡಿದ್ರೆ ಅರ್ಥ ಆಗುತ್ತೆ. ಕಥೆ ನೋಡಿ, ತಡ್ಕೊಳ್ಳಿಕ್ಕಾಗಲ್ಲ. ವಿಷ್ಣುವನ್ನು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವರೆಲ್ಲರೂ ವೈದಿಕರಾಗಿದ್ದಾರೆ, ಅವರನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ನಾವು. ಆದ್ದರಿಂದ ಅರ್ಹನ್ನ, ನೀನು ಹೋಗಿ ಅವರಿಗೆ ವೇದ ಬಾಹ್ಯವಾದ, ವೇದಕ್ಕೆ ವಿರೋಧವಾದ ಮಾರ್ಗಗಳನ್ನು ಉಪದೇಶ ಮಾಡು.
ಅವರು ಎಲ್ಲ ವೈದಿಕ ಕರ್ಮಗಳನ್ನು ನಿಲ್ಲಿಸಿಬಿಡಲಿ, ಆಮೇಲಿಂದ ಶಿವ ಬಂದು ಅವ್ರನ್ನ ಸಾಯಿಸ್ತಾನೆ. ಇದು ಕತೆ. ನಾವು ತದನಂತರ ಏನು ಬೇಕಾದರೂ ಅರ್ಥ ತಗೊಳ್ಬಹುದು, ಆದರೆ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಇದು ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಪೂರ್ವಜರು ಏನನ್ನೋ ತಿಳಿಸಲಿಕ್ಕೆ ನಮಗೆ ಕಥೆಯನ್ನು ಹೇಳಿದ್ರು. ನಿನ್ನೆ ತಾನೇ ನಾನು ಸ್ವಾಮಿ ಜೊತೆಲಿ ವಾಕಿಂಗ್ ಮಾಡ್ತಾ ಹೇಳ್ತಾ ಇದ್ದೆ, ಮಹಾಭಾರತದಲ್ಲಿ ವನಪರ್ವದಲ್ಲಿ ಧರ್ಮರಾಜ ಅಳ್ತಾ ಕೂತಿದ್ದಾನೆ. ನನ್ನಂಥ ಕಷ್ಟದಲ್ಲಿರುವಂಥವ್ರು ಯಾರಿದ್ದಾರೆ? ಹೆಂಡತಿಯನ್ನು ಜೂಜಿಗೆ ಇಟ್ಟು, ತಮ್ಮಂದಿರನ್ನು ಸೋತು, ಇದ್ದ ರಾಜ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ಬಂದಿದ್ದೇನೆ. ಆಗ ಋಷಿಮುನಿಗಳು ಹೇಳ್ತಾರೆ, ನಿನ್ನದು ಯಾವುದು ಕಷ್ಟ? ನಳ ಮಹಾರಾಜ ಅಂತ ಒಬ್ಬ ಇದ್ದ, ಅವನು ಹೆಂಡತಿಯನ್ನು ಕಳೆದುಕೊಂಡ, ರಾಜ್ಯವನ್ನು ಕಳೆದುಕೊಂಡ. ನಿನಗಾದರೂ ನಿನ್ನ ಹೆಂಡತಿ ಜೊತೆಲಿದ್ದಾರೆ, ಅವನಿಗೆ ಹೆಂಡತಿನೂ ಜೊತೆಲಿರಲಿಲ್ಲ, ತಮ್ಮಂದ್ರೂ ಇರಲಿಲ್ಲ. ಯು ಆರ್ ಬೆಟರ್. ಏತಕ್ಕೆ ಹೇಳಿದ್ದು? ಇವಾಗ ನಮ್ಮಲ್ಲಿ ಹೇಗೆ ಅಂದರೆ, ನಮಗಿಂತ ಇನ್ನೊಬ್ಬರಿಗೆ ಹೆಚ್ಚು ಕಷ್ಟ ಇತ್ತು ಅಂದರೆ ಓಕೆ, ಇದು ಒಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂದ್ಕೊಳ್ಳಿ. ನಾವು ಮರ್ತು ಬಿಟ್ವಿ. ಇವಾಗ ಬರೀ ನಳದಮಯ ಅಂತ ಇಟ್ಟುಕೊಂಡು ದೊಡ್ಡ ಡ್ರಾಮಾ ಮಾಡಿಬಿಟ್ಟು. ನಾನು ತಪ್ಪು ಅಂತ ಹೇಳುವುದಲ್ಲ, ಏತಕ್ಕೋಸ್ಕರ ಹೇಳಿದ್ದು, ಏನನ್ನ ಸೂಚಿಸಿದ್ದು ಮರ್ತು ಬಿಟ್ವಿ ನಾವು. ಏನನ್ನೂ ತಿಳಿಸಲಿಕ್ಕೆ ಹೊರಟಿದೆ ಪುರಾಣದ ಕಥೆಗಳು. ಹುಡುಕುವ, ಆಲೋಚನೆಯನ್ನು ಮಾಡುವ, ಚಿಂತನೆಯನ್ನು ಮಾಡುವ. ಕಷ್ಟ ಭಯ ಬಂದಾಗ ದೃಷ್ಟಿಯನ್ನು ತಿರುಗಿಸಿ ಒಳಗಡೆಗೆ ನೋಡು. ಕಷ್ಟ ಭಯ ತೋರ್ದಂದು ನಷ್ಟ ನಿನಗಾದಂದು, ದೃಷ್ಟಿಯನ್ನು ತಿರುಗಿಸಿ ಒಳಗಡೆಗೆ ನೋಡಲ್ಲಿ. ಕಷ್ಟ ಬರ್ತದೋ ವಿಚಾರ ಮಾಡು, ಚಿಂತನೆಯನ್ನು ಮಾಡು. ಈ ಕಥೆ ಅನ್ನುವಂಥದ್ದು ಒಂದು ಕೆಟ್ಟ ಕಥೆ. ಸೃಷ್ಟಿ ಇದೆ, ವಿಲಯ ಇದೆ, ಅದೊಂದು ಕಥೆ. ಒಂದಂತೂ ಸತ್ಯ, ನಿನಗೆ ಡೇಟ್ ಆಫ್ ಬರ್ತ್ ಇದೆಯೋ, ಪಕ್ಕದಲ್ಲಿ ಡೇಟ್ ಆಫ್ ಡೆತ್ ಗ್ಯಾರಂಟಿ. 6:30 ನನ್ನ ಪ್ರವಚನ ಶುರುವಾಯಿತು, 8 ಗಂಟೆ ಮುಗೀತದೆ ಗ್ಯಾರಂಟಿ. ಕೃಷ್ಣ ಪಕ್ಷದ ಅಷ್ಟಮಿ, ಶ್ರಾವಣ ಮಾಸ, ಕೃಷ್ಣ ಹುಟ್ಟದ ಅಂದಮೇಲೆ ಒಂದು ದಿನ ನಾನು ಕಥೆಯಲ್ಲಿ ಹೇಳಬೇಕು, ಕೃಷ್ಣ ದೇಹವನ್ನು ಬಿಟ್ಟ, ರಾಮ ಬಿಟ್ಟ ಹೇಳಲೇಬೇಕು. ಯಾವುದಕ್ಕೆ? ಆದಿ ಇರುವುದಕ್ಕೆಲ್ಲವೂ ಕೂಡ ಅಂತ್ಯ ಇದ್ದೇ ಇದೆ. ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಶೆ. ಈ ಸತ್ಯವನ್ನು ಕಾಣಬೇಕು. ನಾವು ಇನ್ನು 2 ದಿನದಲ್ಲಿ ಈ ಸತ್ಯವನ್ನು ಹುಡುಕುವುದು. ಏನು ಹುಡುಕುವುದು? ಸತ್ಯವನ್ನು ಹುಡುಕುವುದು. ಈ ಸತ್ಯ ಹುಡುಕುವುದಿದೆಯಲ್ಲ, ಬಹಳ ಕಷ್ಟ. ಈ ಮಿಥ್ಯೆಯನ್ನು ಸತ್ಯ ಅಂತ ತಪ್ಪು ತಿಳ್ಕೊಂಡಿದ್ದೀವಿ ನಾವು. ಯಾವ್ಯಾವುದನ್ನು ತಪ್ಪು ತಿಳ್ಕೊಂಡಿದ್ದೇವೆ ಅದನ್ನು ತೆಗೆದುಹಾಕಿ ವಾಸ್ತವವನ್ನು ನೋಡಿ. ಸೂರ್ಯೋದಯ ಕಣ್ಣಿಗೆ ಕಾಣಿಸ್ತದೆ, ಸೂರ್ಯಾಸ್ತ ಕಣ್ಣಿಗೆ ಕಾಣಿಸ್ತದೆ. 1ನೇ ಕ್ಲಾಸಿನ ಮಗುವಿಗೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಅಂತ ಪ್ರಶ್ನೆ ಕೇಳಿದ್ರೆ, ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಅಂತ ಬರೀತಾನೆ, 1 ಮಾರ್ಕ್ ಸಿಗ್ತವನಿಗೆ. ಅದೇ ಹುಡುಗ ಸ್ವಲ್ಪ ಬೆಳೆದಿದ್ದಾನೆ, ದೊಡ್ಡವನಾಗಿದ್ದಾನೆ, ಅದೇ ಪ್ರಶ್ನೆ, ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ? ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಂತ ಬರೆದ್ರೆ ಮಾರ್ಕ್ಸ್ ಇಲ್ಲ. ಯಾಕೆ? ಅವನು ಬೆಳೆದಾಗ ಅವನಿಗೆ ಗೊತ್ತಿರಬೇಕು, ಸೂರ್ಯನಿಗೆ ಉದಯವೂ ಇಲ್ಲ, ಸೂರ್ಯನಿಗೆ ಅಸ್ತವೂ ಇಲ್ಲ. ಭೂಮಿ ತಿರುಗುವುದರಿಂದ ಸೂರ್ಯೋದಯ ಸೂರ್ಯಾಸ್ತದ ಆಭಾಸವಾಗ್ತದೆ. ಇದು ಗೊತ್ತಿರಬೇಕು. ಕಾಣ್ತಾ ಇದೆ ಜಗತ್ತು ಸತ್ಯ, ಆದರೆ ವಾಸ್ತವವನ್ನು ಹುಡುಕುವ. ಆ ವಾಸ್ತವವನ್ನು ಹುಡುಕಿದಾಗ ನಮಗೆ ನೆಮ್ಮದಿ, ಶಾಂತಿ.
ನಾಳೆಯಿಂದ ಇನ್ನಷ್ಟು ಕಗ್ಗಗಳನ್ನು, ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗಗಳ ಮುಖಾಂತರ ನಿಜವಾದ ಜೀವನದ ದರ್ಶನವನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.